0. ಓಕೆ ಮಿಸ್ಸಸ್, ಕೈ ಇರಿಸುತ್ತಾ ಕಣ್ ತೆಗೆದು ಕೈಗಳು ಮಾತ್ರ ನೋಡ್ಕೋಬೇಕು. ಜೋರಾಗಿ ಚಪ್ಪಾಳೆ ಬರಬೇಕು. ಎಲ್ಲ ಆತ್ಮ ಬಂಧುಗಳಿಗೆ ಸ್ವಾಗತ, ಸುಸ್ವಾಗತ. ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನಾಲಯ ವತಿಯಿಂದ ಪರಮಗುರು, ನಮ್ಮೆಲ್ಲರ ವಿಶ್ವಗುರು ಡಾಕ್ಟರ್ ಸುಭಾಷ್ ಪತ್ರಿಜಿಯವರ 78ನೆಯ ಜನ್ಮವ ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಆದರದ ಸುಸ್ವಾಗತ. ಪ್ರೇಮ್ನಾಥ್ ಸರ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. My dear friends, my dear masters and my dear gods, ಜನ್ಮದಿನ 2 ಜನ್ಮದಿನಗಳು. ಒಂದು ಭೌತಿಕ ಜನ್ಮದಿನ, ತಾಯಿ ಹೊಟ್ಟೆದಿಂದ ಯಾವ ನಾವು ಭೂಲೋಕಕ್ಕೆ ಬಂದಿದ್ದೀವಿ. ಪ್ರತಿ 1947 ನವಂಬರ್ 11th ಫಿಸಿಕಲ್ ಬರ್ತ್ಡೇ, ಹುಟ್ಟಿದ್ದು ಜನ್ಮ. 1947 ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಅದೇ ವರ್ಷದಲ್ಲೇ ಪತ್ರಿ ಸಾರು ಜನ್ಮ ತಗೊಂಡಿದ್ದಾರೆ.
ಮಹಾತ್ಮ ಗಾಂಧಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕೆ ಮೂಲ ಕಾರಕರು. ಪತ್ರಿಸಾರು ನಮ್ಮ ಆತ್ಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಹೌದಾ? ಅಸ್ಥಿಪಂಜರದಲ್ಲಿ ಏನಿರುತ್ತೆ? ಆತ್ಮ ಇರುತ್ತೆ. ಹೌದಲ್ವಾ? ಅದೇನು ಬಿಡುಗಡೆ ಮಾಡಬೇಕು. ಅದಕ್ಕೆ ಏನು? ಧ್ಯಾನನೇ ಓಪನ್ ಮಾಡಬೇಕು. ಹೌದಾ? ಅದಕ್ಕೆ ನಮ್ಮೆಲ್ಲರಿಗೂ 2 ಜನ್ಮದಿನಗಳು. ನಂದು ಡಿಸೆಂಬರ್ 21 ಫಿಸಿಕಲ್ ಬರ್ತ್ಡೇ. ಆತ್ಮದ ಬರ್ತ್ಡೇ 97 ಆಗಸ್ಟ್ 3. ನಮ್ಮ ವಯಸ್ಸು ಯಾರನ್ನ ಕೇಳಿದ್ರೆ ಏನು ಹೇಳಬೇಕು? ಯಾವತ್ತಿನಿಂದ ಧ್ಯಾನ ಮಾಡಿದೀವೋ ಆವತ್ತಿನಿಂದ ನಮ್ಮ ವಯಸ್ಸು. ಅದಕ್ಕೆ ಮುಂಚೆ ಜೀವನ ಅದು ಅಜ್ಞಾನದ ಜೀವನ. ಕೇವಲ ದೇಹ ಅಂತ ಜೀವನ ಮಾಡಿದ್ವಿ. ಯೋಚನೆ ಮಾಡೋ ಜ್ಞಾನವಿಲ್ಲ, ಹೇಗೆ ಮಾತಾಡಬೇಕು ಜ್ಞಾನವಿಲ್ಲ, ಎಲ್ಲರ ಜೊತೆಗೆ ಹೇಗೆ ಜೀವನ ಮಾಡಬೇಕು ಜ್ಞಾನವಿಲ್ಲ. ಆದರೆ ಈ ದೇಹವಿಲ್ಲಂದರೆ ಈ ಆತ್ಮದ ಉದ್ಧಾರವೇನೂ ಆಗಲ್ಲ. ಆಗತ್ತೆ? ಆತ್ಮ ಯಾರು? ಶಿವ. ಆತ್ಮ ಇದ್ದರೆ ಶಿವ, ಆತ್ಮ ಇಲ್ಲಂದರೆ ಶಿವ. ಈ ಶಿವಭಗವಾನ ಯಾವಾಗಲೂ ಏನು ಮಾಡ್ತಾ ಇರ್ತಾರ? ಧ್ಯಾನ ಮಾಡ್ತಾರೆ. ಈ ಭೂಲೋಕದಲ್ಲಿ ಈ ಆತ್ಮ ಎಂಬ ಶಿವ ಧ್ಯಾನ ಮಾಡಬೇಕಂದ್ರೆ ದೇಹ ಬೇಕು. ದೇಹವಿಲ್ಲಂದರೆ ಧ್ಯಾನ ಮಾಡೋಕ್ಕಾಗಲ್ಲ. ಅದಕ್ಕೆ ದೇಹವೇ ದೇವಾಲಯ, ಜೀವವೇ ದೈವವು. ಈ ದೈವವು ಉದ್ಧಾರ ಆಗಬೇಕಂದ್ರೆ ಈ ದೇಹ ಬೇಕೇ ಬೇಕು. ಇಲ್ಲಂದರೆ ಉದ್ಧಾರ ಆಗಲ್ಲ. ಎಂಥ ಮಹಾನು ವಿಷ್ಣು ಭಗವಾನ ಆಗಲಿ, ಈ ಭೂಲೋಕದಲ್ಲಿ ಉದ್ಧಾರ ಆಗಬೇಕಂದ್ರೆ ಏನು ಬೇಕು? ದೇಹ ಬೇಕು. ಇಲ್ಲಂದರೆ ಉದ್ಧಾರ ಆಗಲ್ಲ. ಈ ದೇಹ ಒಂದು ದೇವಾಲಯ. ಯಾಕೆ? ಧ್ಯಾನ ಮಾಡ್ಕೊಳ್ಳೋಕ್ಕೆ. ಧ್ಯಾನ ಮಾಡಿದ್ದರೆ ನಮ್ಮ ಆತ್ಮದ ಉದ್ಧಾರ ಚೂರು. ಧ್ಯಾನ ಪ್ರಚಾರ ಮಾಡಿದ್ರೆ ಆತ್ಮದ ಉದ್ಧಾರ ಬೆಟ್ಟದಂತಾಗತ್ತೆ. ಧ್ಯಾನ ಮಾಡ್ಕೊಳ್ಳೋಕ್ಕೆ ದೇಹ ಒಂದು ದೇವಸ್ಥಾನ, ಧ್ಯಾನ ಪ್ರಚಾರ ಮಾಡ್ಕೊಳ್ಳೋಕ್ಕೆ ಈ ದೇಹ ರಥ. ನಾನು RR ನಗರ್ನಿಂದ ಈ ರಥದಲ್ಲಿ ಬಂದಿದ್ದೀನಿ. ಈ ದೇವಸ್ಥಾನವಿಲ್ಲ ಅಂದರೆ ಧ್ಯಾನವಿಲ್ಲ, ಈ ರಥ ಇಲ್ಲ ಅಂದರೆ ಧ್ಯಾನ ಪ್ರಚಾರವಿಲ್ಲ. ಅದಕ್ಕೆ ದೇಹ ತಗೊಂಡಿದ್ದು. ಈ ರೂಪ, ಈ ಬಣ್ಣ, ಈ ಆಕಾರ ಇದ ಶಾಶ್ವತ? ಯಾವುದು ಶಾಶ್ವತ? ಆತ್ಮದ ಸ್ವರೂಪ ಶಾಶ್ವತ. ನಾವೇನು ಹೇಳ್ತೀವಿ? ನಾನು ದೇಹವಲ್ಲ, ನಾನು ಆತ್ಮ. ನಾನು ಮಾನವನಲ್ಲ, ನಾನೇ ಭಗವಂತ ಹೇಳ್ತೀವಿ, ಒಪ್ಪಿಕೊಂತೀವಿ. ಮುಖ್ಯವಾಗಿ ಹೆಂಗಸರು ಆ ಕನ್ನಡಲ್ಲಿ ನೋಡ್ತೀರಿ, ನಿಮ್ಮ ರೂಪ ನೋಡ್ತೀರಿ, ಇನ್ನೊಬ್ಬನ ಹೋಲಿಸ್ಕೊಂತೀರಿ, ಬೈಕೊಂತ ಇಡ್ತೀರಿ. ಹೌದಾ? ದೇಹವನ್ನು ನನ್ನ ರೂಪ ನೋಡಕ್ಕೆ ಬಂದಿದ್ದೀರಾ ನೀವು? ಅಲ್ಲ ರೀ, ನನ್ನ ಜ್ಞಾನಕ್ಕೆ ಎನ್ಸ್ಕೊಡಕ್ಕೆ ಬಂದಿ. ಜ್ಞಾನವಂದರೆ ಮಾತುನು ಮೇಲೆ ಗಮನ ಅಂತ ಸಾರ ಹೇಳ್ತಾ ಇದ್ರು. ಏನು ಅದ್ಭುತ ಈ ಮಾತು, ಈ ಯೋಚನೆ. ಆ ಜ್ಞಾನ ನಮ್ಮ ಪತ್ರಿಸರು ನಮಗೆ ಕೊಟ್ಟಿದ್ದಾರೆ. ನೀವು ಗಮನಿಸಿರಿ, ಇವತ್ತು ಅವರು ಬರ್ತಡೇ ಅಲ್ಲ, ನಮ್ಮೆಲ್ಲರೂ ಬರ್ತಡೇ. ಅವ್ರ ಬರ್ತಡೇ. ಅವರ ಮಾತದಿಂದ ನಮ್ಮೆಲ್ಲರೂ ಹಣೆಬಾರ ಬದಲಾವಣೆ ಆಗಿದೆ. ನಮಗೆ ಗೊತ್ತಾಗಿದೆ, ಈ ತಾಯಿ ಹೊಟ್ಟೆದಿಂದ ಜನ್ಮ ತಗೊಂಡಿದ್ದು ಜನ್ಮವಲ್ಲ. ಯಾವಾಗ ನಾವು ಧ್ಯಾನ ಮೊದಲಿಡ್ತೀವೋ ಅದು ಜನ್ಮದಿನ. ಅಲ್ಲಿಂದ ನಮ್ಮ ಜೀವನ ಜನ್ಮ ಸ್ಟಾರ್ಟ್ ಆಗುತ್ತೆ. ಆ ಜ್ಞಾನ ನಮ್ಗೆ ಯಾರಿಗೂ ಇಲ್ಲ. ನಾವೆಲ್ಲರೂ ಯಾರು? ಎಷ್ಟೋ ಜನ್ಮಗಳು, ಎಷ್ಟೋ ಸಾಧನೆ ಮಾಡಿ ಎಷ್ಟೋ ಜ್ಞಾನ ಹೊಂದಿದವರು. ಸಾರ್ ಹೇಳ್ತಾರೆ, ಪಿರಮಿಡ್ ಮಾಸ್ಟರ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತು ಅಂತ ಹೇಳ್ತಾ ಇದ್ರು. ನಮ್ಮ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ರೀ. ನಮ್ಮ ಬಗ್ಗೆ ನಾವೇನು ಮಾಡಬೇಕು? ತಿಳ್ಕೋಬೇಕು.
ತಿಳ್ಕೊಬೇಕಾ ಬೇಡವಾ? ನಮ್ಮನ್ನು ನಾವು ಒಪ್ಪಿಕೋಬೇಕು. ಇದು ಅಹಂಕಾರ ಅಲ್ಲ, ಆತ್ಮವಿಶ್ವಾಸ. ನಮ್ಮ ಬಗ್ಗೆ ನಾವು ತಿಳ್ಕೊಂಡ್ರೆ ಹೌದಾ, ನನಗೆ ಜ್ಞಾನ ಇಷ್ಟಿದೆಯಾ, ಮತ್ತು ಎಲ್ಲರೂ ಕೊಡಬೇಕಲ್ಲ. ಜ್ಞಾನ ಯಾಕಿದೆ? ಅನ್ಸಕ್ಕಿದೆ. ನಮ್ಗೆ ಗೊತ್ತಿಲ್ಲ ಅಂದರೆ ನಾವು ಅನಿಸ್ತೀವ. ನನ್ನ ಬಿಸ್ನೆಸ್ ಪರ್ಸನ್, ಚಿಕ್ಕ ವಯಸ್ಸಿಂದ ಒಂದು ಭಗವದ್ಗೀತೆ ಓದಲಿಲ್ಲ, ಯಾವ ಪುಸ್ತಕ ಓದಲಿಲ್ಲ, ದೇವರಿಗೆ ನಮಸ್ಕಾರ ಮಾಡೋವನಲ್ಲ, ಪೂಜೆ ಮಾಡೋವನಲ್ಲ. ಆದರೆ ದೇವರಿಲ್ಲಂತ ಯಾವಾಗಲೂ ಹೇಳ್ತಾ ಇದ್ದಿಲ್ಲ. ಒಂದು ದೈವ ಶಕ್ತಿ ಇದೆ, ಅದು ಎಲ್ಲಿದೆ, ಹೇಗೆ ಉಪಯೋಗಿಸ್ಕೋಬೇಕಂತ ಭಾಳ ನನಗೆ ಒಂದು ಸರ್ಚ್ ಇತ್ತು ಮನಸ್ಸಲ್ಲಿ. ಯಾರ ಹತ್ರ ಶೇರ್ ಮಾಡ್ಕೊತಾ ಇದ್ದಿಲ್ಲ, ಯಾರನ್ನ ಕೇಳ್ತಾ ಇದ್ದಿಲ್ಲ. 97 ಆಗಸ್ಟ್ ಶನಿವಾರ ರಾತ್ರಿ, ಆಗಸ್ಟ್ 2 ಶನಿವಾರ ರಾತ್ರಿ ಬಿಸ್ನೆಸ್ ಮಾಡ್ತಾಯಿದ್ದೆ. ಯಾರೊಬ್ಬರು ಮಹಾನ್ ವ್ಯಕ್ತಿ ಪತ್ರಿ ಸರ್ ಪ್ಯಾಂಪ್ಲೆಟ್ ಕೊಟ್ರಿ. ಅದರಲ್ಲಿ ಚಿಕ್ಕದು ಪ್ಯಾಂಪ್ಲೆಟ್, ಬ್ಲ್ಯಾಕ್ ಆ್ಯಂಡ್ ವೈಟು, ಸಾರು ಫೋಟೋ, ಉಚಿತ ಧ್ಯಾನ ಜ್ಞಾನ ಬೋಧನೆ. ಆ ಪ್ಯಾಂಪ್ಲೆಟ್ ನೋಡಿದರೆ ಅನ್ನಿಸ್ತು, ನನ್ನ ಗುರುಗಳು ನನ್ನ ಹತ್ರ ಬಂದಿದ್ದಾರೆ. ಯಾಕಂದರೆ ನಮ್ಮ ಅಂಗಡಿ ಮೇಲೆ ಬ್ರಹ್ಮಕುಮಾರಿ ಅವ್ರಿಗೆ ನಾವು ಬಾಡಿಗೆ ಕೊಟ್ಟಿದ್ವಿ ರೂಮ್. ಅವರು ಕರೆದ್ರೆ ನಾನು ಹೋಗ್ತಾ ಇದ್ದಿಲ್ಲ. ನಮ್ಮಿಬ್ಬರು ತಮ್ಮಂದರು SSY ಮೆಡಿಟೇಷನ್ಗೆ ಹೋಗ್ತಾಯಿದ್ರು. ಅಲ್ಲಿ ನಾನು ಹೋಗಲಿಲ್ಲ. ನನ್ನ ಕಸ್ಟಮರ್ಸು, ಫ್ರೆಂಡ್ಸು, CBV ಮೆಡಿಟೇಷನ್, ರಾಮಚಂದ್ರ ಯಾರು ಕರೆದ್ರೆ ನಾನು ಹೋಗಲಿಲ್ಲ ರೀ. ಆ ಪ್ಯಾಂಪ್ಲೆಟ್ ಕರ್ಕೊಂಡೋಗಿ ಸಾರ್ ಹತ್ರ ಕೂಡಿಸ್ತೇನೆ ನಾನು. ಆ ಕೊಟ್ಟಿದ್ದ ಮಹಾನ್ ಅವ್ರಿಗೆ ಒಂದು ಅಷ್ಟವರೆಗೆ ಏನು ಗೊತ್ತಿಲ್ಲ. ಅವತ್ತು ಏನು ಅದ್ಭುತ ಅಂದರೆ, ಕೇಳಿಸ್ಕೊಳ್ಳೋರು 20 ಜನ, ಅನುಭವ ಹೇಳಿದ್ದವರು 30 ಜನ. ಕರ್ನೂಲು, ಧರ್ಮವರಮು, ಗುಂಟಕಲ್ಲು ಎಲ್ಲರೂ ಬಂದಿದ್ದಾರೆ. ಒಬ್ಬರು ಫ್ರಾನ್ಸ್ನಿಂದ ಬಂದಿದ್ದರು, ಪ್ಯಾರಿಸ್, ಫಿಲಿಪ್ಸ್ ಅಂತ ಅವ್ರ ಹೆಸರು. ಅವ್ರ ಅನುಭವ ಹೇಳಿದರು, ನಾನು 40 ದೇಶ ಓಡಾಡಿ ಎಲ್ಲ ಧ್ಯಾನಗಳು ಮಾಡಿದ್ದೀನಿ. 9 ತಿಂಗಳದಿಂದ ನಾನು ಪತ್ರಿ ಸರ್ ಜೊತೆಗಿದ್ದೀನಿ. ಇಷ್ಟು ಸುಲಭವಾದ ಧ್ಯಾನ, ಇಷ್ಟು ಅದ್ಭುತವಾದ ಧ್ಯಾನ ಯಾವುದೂ ಇಲ್ಲ ಅಂತ ನನಗೆ ಗೊತ್ತಾಯಿತು. ನೀವೆಲ್ಲಿ ಹುಡುಕಬೇಡ್ರಿ, ನಿಮ್ಮ ಟೈಮ್ ಹಾಳು ಮಾಡಬೇಡ್ರಿ ಅಂತೇಳಿ. 1994ನಿಂದ ಪತ್ರಿ ಸಾರು 1997 ಕರ್ನೂಲಿಂದ ಆದೋನೆ 100 ಕಿಲೋಮೀಟರ್ಸ್ 10 ದಿನಕ್ಕೋಸಾರಿ, 15 ದಿನಕ್ಕೊಂದ್ಸಾರಿ ಬಂದರೆ, ರಮಣಮೂರ್ತಿ ಅಂತ ಸ್ಕೂಲ್ ಟೀಚರು 2-3 ಜನ ಸೇರಿಸಿದರೆ 1 ತಾಸು ಧ್ಯಾನ ಮಾಡಿಸಿ ಜ್ಞಾನ ಹೇಳಿಕೊಟ್ಟು ಹೋಗ್ತಾಯಿದ್ರು. 3 ವರ್ಷ ಒಂದು ಪ್ರೋಗ್ರಾಮ್ ಆದೋನಲ್ಲಿ ನಡೆಯೋಕ್ಕೆ ಅವ್ರಿಗೆ ಹಿಡಿದಿದ್ದಾರೆ ಟೈಮ್. 94 to 97 ಒಂದು 25 ಜನ ಬಂದಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಂದರೆ, ಎಷ್ಟು ಕಷ್ಟ ಬಿದ್ದಿದ್ದಾರೆ, ಯಾರು ಕೇಳಿಸ್ಕೊತಾ ಇಲ್ಲ. ನನಗೆ ಯಾಕಂತ ಬಿಟ್ಟಿಲ್ಲ ಅವರು. ಬಿಟ್ಟಿದ್ರೆ ಇವತ್ತು ನೀವ್ಯಾರು ನಾನು. ಸಹನವೇ ಪ್ರಗತಿ ಅಂತ ಹೇಳ್ತಾರಲ್ಲ, ಆ ಸಹನವು ನಾನು ಸಾರ್ ಹತ್ರ ನೋಡಿದ್ದೀನಿ. ಎಷ್ಟು ಅದ್ಭುತ ಅಲ್ವಾ. ಬಸ್ಸಲ್ಲಿ ಬರ್ತಾಯಿದ್ರು, ಸೀಟ್ ಸಿಗಲಿಲ್ಲ, ನಿಂತ್ಕೊಂಡು ಬರ್ತಾಯಿದ್ರು, ಬಸ್ಸಲ್ಲೇ ಹೋಗ್ತಾಯಿದ್ರು. ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ನಾನು ಪರಿಚಯಕ್ಕೆ ಮುಂಚೆ ಶಿವ ಅಂತ ನಮ್ಮೂರಲ್ಲಿ ಒಬ್ಬ ಹುಡುಗ, ಅವನು ಸ್ಟೂಡೆಂಟ್. ಮನೆಯಲ್ಲಿ ಯಾರೂ ಧ್ಯಾನ ಮಾಡಲ್ಲ, ಚಿಕ್ಕ ಮನೆ. ಆ ಮನೆಗೆ ಹೋಗಿ ಸಾರು ಫ್ರೆಶ್ ಅಪ್ ಆಗಿ ಕ್ಲಾಸಿಗೆ ಬರ್ತಾಯಿದ್ರು. ನಾನು ಪರಿಚಯ ಆದಮೇಲೆ ನಮ್ಮ ಮನೆಗೆ ಬಂದದ್ದು ಸ್ಟಾರ್ಟ್ ಆಯಿತು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಗೆ ಎಷ್ಟು ಅನುಕೂಲ ಇದೆ ಪ್ರಚಾರ ಮಾಡೋಕ್ಕೆ. ಕೇಳಿಸ್ಕೊಳ್ಳೋರು ರೆಡಿ ಇದ್ದಾರ, ಹೇಳೋರೇ ಬೇಕಿವಾಗ. ಹೇಳ್ತಾ ಇದ್ದೆ ಪ್ರೇಮ್ನಾಥ್, ಕಟ್ಟ ಹಿಡ್ಕೊಂಡು ಧ್ಯಾನ ಮಾಡಪ್ಪ ಅಂತ ಬೇಡ್ಕೊತಾ ಇದ್ದೀವಲ್ಲ, ಭವಿಷ್ಯ ನೋಡು, ನಮ್ಮ ಗಡ್ಡ ಹಿಡ್ಕೊಂಡು ಬೇಡ್ಕೊಳ್ಳೋ ಟೈಮ್ ಬರುತ್ತೆ ಅಂತ ಹೇಳಿದರು. ಅದೇ ನೋಡ್ತಾ ಇದ್ದೆ. ಅವರು ಸುಮ್ಮನೆ ಈಗ ಹೇಳ್ತಾ ಇದ್ದರು ಒಂದೊಂದು ಪದ. ಇವಾಗ ನಾನು ಗಮನ ಮಾಡಿದೆ, ಎಲ್ಲ ಸೃಷ್ಟಿ ಆಗಿದೆ. ಹೇಳ್ತಾ ಇದ್ರು, ಯುಗ ಯುಗದಲ್ಲಿ ಒಬ್ಬ ಅವತಾರ ಪುರುಷ ಜನ್ಮ ತಗೊಂಡಿದ್ದಾರೆ. ಈ ಯುಗ ಏನೂ ಬದಲಾವಣೆ ಆಗಲಿಲ್ಲೋ, ಈ ಯುಗದಲ್ಲಿ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಅವತಾರ ಪುರುಷರೇ ಅಂತೇಳಿ. ದೇವರಂದ್ರೇ ನಂಬೋದು ಕಷ್ಟ,
ಇನ್ನು ಅವತಾರ ಪುರುಷ ಅಂದರೆ ನಂಬುತ್ತೀವಿ ರೀ, ನಂಬ್ತೀವ? ಆವಾಗ ನನಗೇನು ಗೊತ್ತಾಗಲಿಲ್ಲ ಅವ್ರು ಹೇಳಿದ್ದು. ಅವ್ರು ಏನು ಹೇಳಿದ್ರು ನಾನು ಒಪ್ಪಿಕೊತಾ ಇದ್ದೆ. ಎಸ್, ಇವ್ರು ಏನು ಹೇಳಿದ್ರೇನು ಸತ್ಯ. ಇವಾಗ ಅರ್ಥ ಆಗ್ತಾರೆ. ವಿಷ್ಣು ಪರಮಾತ್ಮ ಭೂಲೋಕಕ್ಕೆ ಬಂದಿದ್ದಾರೆ ಇಲ್ವಾ? ಬಂದಿದ್ದಾರೆ ಇಲ್ವಾ? ಹೇಗೆ ಬಂದಿದ್ದಾರೆ? ಶ್ರೀರಾಮ ಶರೀರದ ಒಳಗೆ ಪ್ರವೇಶವಾಗಿದೆ ಅವಲ್ಲ. ವಿಷ್ಣು ಭಗವಾನ ಆತ್ಮ, ರಾಮನ ಶರೀರ ಅವತಾರ. ಅವತಾರ ಅಂದ್ರೇನು? ಶರೀರ. ಪುರುಷ ಅಂದರೆ ಆತ್ಮ ಅಲ್ವಾ? ಆ ವಿಷ್ಣು ಭಗವಾನನಿಗೇನು ಒಂದು ದೇಹ ಬೇಕಾಗಿತ್ತು ಆತ್ಮದ ಉದ್ಧಾರಕ್ಕೆ. ಆ ರಾಮನ ಅವತಾರದಲ್ಲಿ ಏನು ನಡೀತು? ಏನು ತಿಳ್ಕೋಬೇಕು ರಾಮದಿಂದ? ನಿರ್ಗುಣ ಆಗಬೇಕು, ಧರ್ಮದ ಜೀವನ ಮಾಡಬೇಕು. ರಾಮ ನಿರ್ಗುಣ ಧರ್ಮಕ್ಕೆ ಪ್ರತೀಕ, ಹೌದಲ್ವಾ? ಆ ಅವತಾರದಲ್ಲಿ ಯಾರಿಗೆ ಧ್ಯಾನ ಮಾಡಂತ ಹೇಳಿಲ್ಲ. ಹೇಳಿದನ? ಯಾರಿಗೂ ಗೊತ್ತಿಲ್ಲ. ಹೇಳಿದ್ದು ಎಲ್ಲಿ ಇಲ್ಲ. ಕೆಲಸ ನಿಂತೋಯ್ತು. ಮತ್ತೆ ಕೃಷ್ಣ ಅವತಾರ ತಗೊಂಡ. ಕೃಷ್ಣನ ದೇಹದ ಒಳಗೆ ಪ್ರವೇಶವಾಗಿ ತಸ್ಮಾತ್ ಯೋಗಿ ಭವ. ಅರ್ಜುನನಿಗೆಲ್ಲ ಹೇಳಿದ್ದದು, ಇಡೀ ಜಗತ್ತದಲ್ಲಿ ಎಲ್ಲರಿಗೆ ಹೇಳಿದ್ದಾರೆ. ಧ್ಯಾನ ಮಾಡಿ ಯೋಗಿ ಆಗಬೇಕು ಅಂತ. ಭಗವದ್ಗೀತೆ ಯಾರಿಗೆ ಗೊತ್ತಿಲ್ಲ? ಯಾರು ಓದಲ್ಲ? ಓದಿದ್ದವರಲ್ಲಿ ಏನು ಮಾಡಬೇಕು? ಅದು ಗುಲಾಬ್ ಜಾಮ್ ಹೇಗೆ ಮಾಡಬೇಕು ಥಿಯರಿ. ಗುಲಾಬ್ ಜಾಮ್ ತಿನ್ನೋದು ಧ್ಯಾನ. ತಿನ್ಬೇಕಾ ಇಲ್ವಾ? ಆ ಕುರುಕ್ಷೇತ್ರ ಸಂಗ್ರಾಮ ನಡಿಬೇಕು. ಯಾರು ಕರ್ಕೊಂಡು ಬಂದರು ಯುದ್ಧಕ್ಕೆ? ಯಾರನ್ನ ಕರ್ಕೊಂಡು ಬಂದರು? ಕೃಷ್ಣನ ಅರ್ಜುನ ಕರ್ಕೊಂಡು ಬಂದರು. ನಿನ್ನ ಜೊತೆಗಿರಬೇಕು, ನಾನು ಯುದ್ಧ ಮಾಡ್ತೀನಿ, ಎಲ್ಲರನ್ನ ಸಾಯಿಸ್ತೀನಿ. ಅಲ್ಲಿ ಬಂದು ಏನು ಮಾಡಿದ ಅರ್ಜುನ? ಮಾಡಲ್ಲ, ಅಳ್ತಾ ಕೂತ್ಕೊಂಡ. ನನ್ನ ಪಿತಾಮಹ, ನನ್ನ ನೆಂಟರು, ಮಿತ್ರರು ನಾನು ಸಾಯಿಸಲ್ಲ, ನಾನು ಕಾಡಿಗೆ ಹೋಗಿ ಧ್ಯಾನ ಮಾಡ್ತೀನಿ. ನೀವೆಲ್ಲರೂ ಬಂದಿದ್ದೀರಿ ಇಲ್ಲಿ. ಇದಕ್ಕೆ ಮೊದಲೇ ಎಷ್ಟೋ ಅನೌನ್ಸ್ಮೆಂಟು, ಪ್ರಾಪಗಂಡ ಎಲ್ಲ ಆಗಿದೆ. ನಾನು ಇಲ್ಲಿ ಬರ್ತೀನಿ, ನಾನು ಕ್ಲಾಸ್ ಹೇಳಲ್ಲ ಅಂದ್ರೆ ಹೋಗ್ತೀನಿ ಅಂದರೆ ಏನಂತೀರಿ? ನನ್ನನ್ನು ಮೂರ್ಖ ಅಂತ, ಹೌದಾ? ಅಷ್ಟು ದೇಶಗಳೆಲ್ಲರೂ ರಾಜವರು ಬಂದರು ಯುದ್ಧಕ್ಕೆ ಸಿದ್ಧವಾಗದರೆ ನಾನು ಯುದ್ಧ ಮಾಡಲ್ಲ ಅಂದರೆ ಏನು ಹೇಳ್ತಾರ? ಏನು ಹೇಳಿದರು ಕೃಷ್ಣ ಭಗವಾನ? ನಿನಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲೋ ಅರ್ಜುನ. ಏನಿಲ್ಲ? ಬುದ್ಧಿ ಇಲ್ಲ, ಜ್ಞಾನ ಇಲ್ಲ. ಯಾಕೆ? ನಿನ್ನ ಗುರುಗಳು ದ್ರೋಣಾಚಾರ್ಯರು ನಿನಗೆ ಬಿಲುವಿದ್ಯೆ ಕಲಿತುಕೊಟ್ಟಿದ್ದಾರ, ಧ್ಯಾನ ಕಲಿತ್ಕೊಂಡು, ಹೌದಾ? ನಿನ್ನ ಮನಸ್ಸು ಕೆಲಸ ಮಾಡ್ತಾ ಇದೆ. ದೇಹ, ಮನಸ್ಸು, ಬುದ್ಧಿ, ಆತ್ಮ, ಸರ್ವಾತ್ಮ. ಈ ಮನಸ್ಸು ಚಂಚಲ. ಯುದ್ಧ ಮಾಡಂತ ಹೇಳುತ್ತೆ, ಬ್ಯಾಡಂತ ಹೇಳುತ್ತೆ. ಈ ಮನಸ್ಸಿನ ಕೆಲಸ. ನಿನಗೆ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ, ಯಾಕಂದರೆ ಈ ಮನಸ್ಸು ನಿಂತೋಗ್ಲಿಲ್ಲ, ಹೌದ್ಲ? ಯೋಗಿ ಅಂದರೆ ಯಾರು? ಕಣ್ಣು ಮುಚ್ಚಿದ್ದರೇನು ಬಿಟ್ಟಿದ್ದರೇನು ಮನಸ್ಸು ಜೊತೆಗಿಟ್ಕೊಳ್ಳೋವರೇ ಯೋಗಿ. ಎವ್ರಿ ಪ್ರೆಸೆಂಟ್ ಮೊಮೆಂಟ್ ಈಸ್ ಎ ಡಿವೈನ್ ಮೊಮೆಂಟ್. ವರ್ತಮಾನ ಕ್ಷಣದಲ್ಲಿ ನಾವು ಇರಬೇಕು. ನಿನ್ನ ಮನಸ್ಸು ಕೆಲಸ ಮಾಡ್ತಾ ಇದ್ದೆ, ಬುದ್ಧಿ ಕೆಲಸ ಮಾಡ್ತಾ ಇಲ್ಲ. ನಿನಗೆ ಧರ್ಮ ಗೊತ್ತಿಲ್ಲ, ಅಧರ್ಮ ಗೊತ್ತಿಲ್ಲ. ನನಗೆಲ್ಲ ಗೊತ್ತು. ಶತ್ರುವನ್ನ ಸಾಯಿಸೋದು ಧರ್ಮ, ಅಧರ್ಮನ ಎದುರಿಸೋದು ಧರ್ಮ. ನಿನಗೇನು ಗೊತ್ತಿಲ್ಲ. ಗೊತ್ತಿಲ್ಲದಂಗೆ ಮಾತಾಡ್ತಾ ಇದೆಯಲ್ಲ. ನಿನಗೆ ಗೊತ್ತಿದ್ದಂಗ ಯುದ್ಧ ನಡೆಯುತ್ತೆ, ತಪ್ಪಿದ್ದಲ್ಲ. ಎಲ್ಲರೂ ಸತ್ತು ಹೋಗ್ತಾರ, ನೀನೇ ಸಾಯಿಸ್ತೀಯ. ನೀನು ಇಲ್ಲಿಂದ ಹೋಗು, ಅವ್ರು ನಗುತ್ತಾರ. ನೀನು ರೋಷಕಾರ, ನೀನು ರೋಷ ಬರುತ್ತೆ. ಯುದ್ಧ ಮಾಡೇ ಮಾಡ್ತೀನಿ ನೀನು. ಹೇಳಿದ್ದಾನ ಅಲ್ವಾ? ಕೊನೆಗೇನು ಹೇಳ್ತಾನ? ನಿನ್ನ ಇಷ್ಟ, ಕರ್ತವ್ಯ ನನ್ನ ಹೇಳೋದು, ಹೌದಾ? ಅವಾಗ ಹೇಳ್ತಾನೆ ತಸ್ಮಾತ್ ಯೋಗಿ ಭವ ಅರ್ಜುನ. ಧ್ಯಾನ ಮಾಡಿ ಜ್ಞಾನನ ಹೊಂದಿ ನಿನ್ನ ಮನಸ್ಸು
ಒಂದು ಕ್ಷಣನೂ ಬಿಡದಂಗ ನಿನ್ನ ಜೊತೆಗಿಟ್ಟುಕೊಂಡು ಯೋಗಿಯಾಗು ಅಂತ ಯಾರಿಗೆ ಹೇಳಿದ್ದು? ಎಲ್ಲರಿಗೂ ಹೇಳಿದ್ದಾರೆ. ಕೃಷ್ಣನ ಅವತಾರದಲ್ಲಿ ಧ್ಯಾನ ಮಾಡು ಅಂತ ಹೇಳಿದ್ದಾರೆ. ಆದರೆ ಪ್ರಚಾರ ಆಯ್ತಾ? ಆಗಲಿಲ್ಲ. ಬುದ್ಧನ ಅವತಾರ ತಗೊಂಡ್ರು. ಬುದ್ಧನ ಅವತಾರದಲ್ಲಿ ಜ್ಞಾನ ಹೊಂದಿದಾರ, ಪ್ರಚಾರ ಮಾಡಿದ್ದಾರೆ. ಹೌದಾ? ಆದರೆ ಕುಟುಂಬನ ಬಿಟ್ಟು ಹೋಗಿದ್ದಾರೆ. ಕರ್ತವ್ಯ ರಾಜ್ಯ ಪಾಲನೆ ಮಾಡಲಿಲ್ಲ. ಹೌದಾ? ನಮ್ದು ಯಾವ ಮಾರ್ಗ? ಮಧ್ಯೆ ಮಾರ್ಗ. ನಮ್ದು ಯಾವುದು? ಪಿರಮಿಡ್ ಸೊಸೈಟಿ. ಅಂದರೆ ನಾವು ಕುಟುಂಬನ ಬಿಟ್ಟು ಹೋಗಲ್ಲ, ಸಮಾಜನ ಬಿಟ್ಟು ಹೋಗಲ್ಲ. ಕುಟುಂಬದ ಜೊತೆಗಿರ್ತೀವಿ, ಸಮಾಜಕ್ಕೆ ಎಲ್ಲರಿಗೆ ಧ್ಯಾನ ಹೇಳ್ಕೊಡ್ತೀವಿ. ಬುದ್ಧನ ಅವತಾರದಲ್ಲಿನೂ ಸಂಪೂರ್ಣವಾಗಲಿಲ್ಲ. ಅದಕ್ಕೆ ಪತ್ರಿ ಅವತಾರ ತಗೊಂಡ್ರು. ಹೌದಾ? ಅಂದರೆ ಸಾರ್ ಹೇಳ್ತಾ ಇದ್ರು, ನಾವೆಲ್ಲರೂ ಅವತಾರ ಪುರುಷರೇ. ನಾವು ಧ್ಯಾನ ಮಾಡಿ ಜ್ಞಾನನ ಹೊಂದಿದ್ವಿ ಅಲ್ವಾ? ನಾವು ಪ್ರಚಾರ ಮಾಡ್ತಾ ಇದ್ವಿ ಅಲ್ವಾ? ನಾವು ಅವತಾರ ಪುರುಷರಲ್ವಾ? ಒಪ್ಪಿಕೊಂತೀರಿಲ್ವಾ? ಯದ್ಭಾವಂ, ನಾವು ಯಾವ ಭಾವನದಲ್ಲಿರ್ತೀವೋ ಆ ಶಕ್ತಿ ಕ್ಷೇತ್ರದಲ್ಲಿರ್ತೀವಿ ನಾವು. ಇದು ಯಾವಾಗಲೂ ನೆನಪಿಟ್ಕೋಬೇಕು. ನಾನು ದೇಹ, ನಾನು ಮಾನವ ಅಂದರೆ ನಮ್ಮ ಎನರ್ಜಿ ಇಷ್ಟಿರುತ್ತೆ, ಇಷ್ಟೇ ಇರುತ್ತೆ. ಹೌದಲ್ವಾ? ಚೈತನ್ಯ ಅಂದರೆ ಏನು? ಆತ್ಮ ಅಂದರೆ ಚೈತನ್ಯ, ಶಕ್ತಿ, ಜ್ಞಾನ ಮೂರು ಸೇರಿದ್ದರೆ ಆತ್ಮರೇ. ಚೈತನ್ಯ ಅಂದರೆ ಏನು ತಿಳ್ಕೋಬೇಕು. ನಾವು ಧ್ಯಾನ ಮಾಡ್ತೀವಿ, ಈ ಬಾಹ್ಯ ಚೈತನ್ಯ, ದೇಹ ಮನಸ್ಸು ಕೆಲಸ ಮಾಡ್ತಾ ಇದ್ರೆ ಬಾಹ್ಯ ಚೈತನ್ಯ. ಈ ಕಣ್ಣು ಮುಚ್ಚಿದ್ವಿ, ಬೆರಳು ಜೋಡಿಸಿದ್ವಿ, ಕಾಲು ಜೋಡಿಸಿದ್ವಿ, ದೇಹದ ಕೆಲಸ ನಿಂತೋಯ್ತು. ದೇಹದ ಕೆಲಸ ನಿಂತೋದರೆ 100 ಪಟ್ಟು ಶಕ್ತಿನ ಉಳಿಸ್ಕೊತೀವಿ. ಈ ಕಣ್ಣದಿಂದ 80% ಶಕ್ತಿ, ಈ ಮಾತುದಿಂದ 20% ಶಕ್ತಿ ಎಲ್ಲ ಹಾಳಾಗ್ತಾ ಇದೆ. ಅದಕ್ಕೆ ಕಣ್ಣಿಗೆ ಬಾಗಿಲಿದೆ, ಬಾಯಿಗೆ ಬಾಗಿಲಿದೆ. ಯಾಕೆ? ಮುಚ್ಕೊಳ್ಳೋಕ್ಕೆ. 5 ನಿಮಿಷ ಸಿಕ್ತು, 5 ನಿಮಿಷ 10 ನಿಮಿಷ ಸಿಕ್ತು, ಏನು ಮಾಡಬೇಕು? ಕಣ್ಣು ಬಾಯಿ ಮುಚ್ಕೋಬೇಕು. ಮುಚ್ಕೊಂತೀವ? ಜ್ಞಾನವಿಲ್ಲ ಯಾರಿಗೆ. ಮುಚ್ಕೊಂಡ್ರೆ ಏನಾಗುತ್ತೆ? 100 ಪಟ್ಟು ಶಕ್ತಿನ ಉಳಿಸ್ಕೊಂತೀವಿ. ಈ ಮನಸ್ಸು ನಿಂತೋದರೆ 1000 ಪಟ್ಟು ಶಕ್ತಿನ ಬೆಳೆಸ್ಕೊಂತೀವಿ. ಶಕ್ತಿನ ಉಳಿಸ್ಕೋಬೇಕು, ಶಕ್ತಿನ ಬೆಳೆಸ್ಕೋಬೇಕು. ಹೌದಾ? ಅಂದರೆ ನಾವು ಯಾವಾಗ ದೇಹ ಮನಸ್ಸು ನಿಂತೋಗುತ್ತೋ ನಮ್ಮ ಒಳಗಿನ ಚೈತನ್ಯ ಒಳಗೆ ಹೋಗ್ತೇವೆ. ಬಾಹ್ಯ ಚೈತನ್ಯ, ಅಂತರ್ಚೈತನ್ಯ, ಪರಿಚೈತನ್ಯ, ಮಹಾಪರಿಚೈತನ್ಯ. ಔಟರ್ ಕಾನ್ಷಿಯಸ್, ಇನ್ನರ್ ಕಾನ್ಷಿಯಸ್, ಸಬ್ ಕಾನ್ಷಿಯಸ್, ಸೂಪರ್ ಕಾನ್ಷಿಯಸ್. ನಾವು ಎಷ್ಟು ಒಳಗೆ ಹೋದರೆ ಅಷ್ಟು ಜ್ಞಾನವಿದೆ ರೀ. ಹೌದಾ? ನಾವು ಒಳಗೆ ಹೋಗಿದ್ದೀವಿ ಅಂತರ್ಚೈತನ್ಯದಲ್ಲಿ, ಎಲ್ಲ ಮಾಡ್ತಾ ಇದ್ದೀವಿ. ಅಲ್ಲಿ ಸ್ತ್ರೀ ಇಲ್ಲ, ಪುರುಷ ಇಲ್ಲ, ಧನಿಕ ಇಲ್ಲ, ಬಡವ ಇಲ್ಲ, ಕುಲ ಇಲ್ಲ, ಮತ ಇಲ್ಲ, ಒಳ್ಳೆಯವನಿಲ್ಲ, ಕೆಟ್ಟವನಿಲ್ಲ. ಅಲ್ಲಿ ನಾವೇ ಕೃಷ್ಣ, ನಾವೇ ಶಿವ, ನಾವೇ ಬ್ರಹ್ಮ. ಚೈತನ್ಯ ಒಂದಾಗಿದೆ ಅಲ್ವಾ? ಹೊರಗ ಬಂದರೆ ಬೇರೆ ಬೇರೆ ಆಗ್ತಾ ಇದ್ದೀವಿ. ಈ ಮನಸ್ಸು ಕಾರಣ. ನಾವು ಬೇರೆ ಕಾರಣ ಏನು? ಮನಸ್ಸು. ಅದಕ್ಕೆ ನಾವು ಮಾಡ್ತಾ ಇರೋದು ಕೆಲಸ ಸಾಮಾನ್ಯ ಕೆಲಸ ಅಲ್ಲ. ಸರ್ ಹೇಳ್ತಾ ಇದ್ರು, ಪಿರಮಿಡ್ ಮಾಸ್ಟರ್ಸ್ ಎಲ್ಲರದು ಕೊನೆ ಜನ್ಮ. ನಾನು ಅನ್ಕೊಂತೆ, ಏನಪ್ಪ ನಮಗೆ ಕೊನೆ ಜನ್ಮ, ಬೇರೆಯವ್ರಿಗಿಲ್ಲ. ಅವ್ರಿಗೆ ಏನು ಹೇಳಿದ್ರೆ ನಾನು ಒಪ್ಪಿಕೊಂಡಿದ್ದೀನಿ ರೀ. ಇವಾಗ ನನಗೆ ಜ್ಞಾನ ಅರ್ಥ ಆಗ್ತಾ ಇದೆ. ಅರಿಹಂತು, ಬೋಧಿಸತ್ವ, ಬುದ್ಧ. ಅರಿಹಂತ ಅಂದರೆ ಆಂಧ್ರ ಪ್ರದೇಶ್, ಈಸ್ಟ್ ಗೋದಾವರಿ, ಅಮಲಾಪುರಂ. ಅಲ್ಲಿ ಒಂದು ಯೋಗಿಗಳಿದ್ರು, ಬಾಲಯೋಗಿ, ಮುಮ್ಮಡಿವರಂ ಬಾಲಯೋಗಿ. ಮುಮ್ಮಡಿವರಂ ಊರಲ್ಲಿ ಚಿಕ್ಕ 10 ವರ್ಷದ ಹುಡುಗ ಧ್ಯಾನ ಕೂತ್ಕೊಂಡು 45 ವರ್ಷ ಕಣ್ಣು ಬಿಡ್ದಂಗೆ ಧ್ಯಾನ ಮಾಡಿದ್ದಾರೆ. ಅದಕ್ಕೆ ಅವನೇನಂತಾರ? ಬಾಲಯೋಗಿ. 45 ವರ್ಷ ಧ್ಯಾನ ಮಾಡಿ ಶಿವರಾತ್ರಿಗೆ ಒಂದ್ಸಾರಿ ದರ್ಶನ ಕೊಡ್ತಾ ಇದ್ದಾರೆ ಅವರು. ಅವರು ಅರಿಹಂತ ಆಗಿದ್ದಾರೆ. ಏನು ಅರಿಹಂತ ಅಂದರೆ?
ಅರಿಷಡ್ವರ್ಗಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮಾಶ್ಚರ್ಯಗಳನ್ನು ಯಾರು ಅಂತ ಮಾಡ್ಕೊಂತಾರೆ ಅವನ್ನೇನಂತಾರ? ಅರಿಹಂತ್. ಅರಿಹಂತಾಗಿ ದೇಹ ಬಿಟ್ಟು ಹೋಗಿದಾರ, ಅವ್ರಿಗೆ ಇನ್ನೊಂದು ಜನ್ಮ ಇರುತ್ತೆ ಹೇಳ್ರಿ? ಇರಲ್ವಲ್ಲ? ಇರಲ್ಲ. ನಾವು ಹೊಟ್ಟೆ ತುಂಬ ತಿಂದರೆ ಪುಣ್ಯ ಬರುತ್ತೆ? ಬರುತ್ತೆ. ಏನು ಮಾಡಬೇಕು? ಇನ್ನೊಬ್ಬರಿಗೆ ತಿನ್ನಿಸಿದ್ರೆ ಪುಣ್ಯ ಬರುತ್ತೆ. ಈ ಬಾಲಯೋಗಿ ಯಾರಿಗನ್ನ ಧ್ಯಾನ ಹೇಳ್ಕೊಟ್ಟಿದ್ದಾರ? ಇಲ್ವಲ್ಲ. ಅಂಥ ಜನ್ಮಗಳು ತಗೊಂಡು ಬೋಧಿಸತ್ವ ಜನ್ಮ, ಆತ್ಮ ಉದ್ಧಾರವಾಗುತ್ತೆ. ಬೋಧಿಸತ್ವ. ಯಾರು ಬೋಧಿಸತ್ವ ಅಂದರೆ? ರಮಣ ಮಹರ್ಷಿ ಒಂದು ಆಶ್ರಮ ಇಟ್ಟುಕೊಂಡು, ಯಾರು ಬಂದರೇನು ನಿನ್ನ ಒಳಗೆ ನೀನು ಪ್ರವೇಶವಾಗು, ನೀನ್ಯಾರೋ ನೀನು ತಿಳಿದುಕೋ ಅಂತ ಧ್ಯಾನ ಹೇಳ್ಕೊಡ್ತಾ ಇದ್ರು. ಯಾರು ಮೈತ್ರೇಯ ಬುದ್ಧರಂದ್ರೆ, ಊರು ಬೀದಿ ಮನೆಗೆ ಹೋಗಿ ಉಸಿರಿನ ಮೇಲೆ ಗಮನ ಇಡುವಂಥ ಧ್ಯಾನ ಪ್ರಚಾರ ಮಾಡೋರು ಮೈತ್ರೇಯ ಬುದ್ಧರು. ಅವ್ರ್ಯಾರು? ನಾವೇ. ಅರ್ಥ ಆಯ್ತಾ? ಕೊನೆ ಜನ್ಮ ಕೆಲಸ ಮಾಡ್ತಾ ಇದೀವಲ್ಲ ನಾವು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ? ನೀವೆಲ್ಲರೂ ಏನು ಅನ್ಕೊತಾ ಇದ್ರಿ? ಧ್ಯಾನ ಮಾಡಿದ್ರೆ ಆರೋಗ್ಯ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಏನು ಅನ್ಕೊಂಡ್ರೆ ಅದು ಆಗತ್ತೆ. ಈ ಚಾಕ್ಲೇಟ್ಸ್ಗೆ ಧ್ಯಾನ ಮಾಡೋದು ನಾವು ಹುಟ್ಟಿದ್ದು. ಇಷ್ಟು ಚಿಕ್ಕ ಚಾಕ್ಲೇಟ್ಸಾ? ಏನು ಕೆಲ್ಸಕ್ಕೆ ಬಂದಿದ್ದೀವಿ ಇವಾಗ ಗೊತ್ತಾಯ್ತಾ? ಯಾರಿಗೆ ಧ್ಯಾನ ಹೇಳಬೇಕು? ಕಿವಿ ಇರೋರಿಗೆ. ಯಾರಿಗೆ ಹೇಳಬೇಕು? ಕಿವಿ ಇದ್ದರೆ ಹೇಳ್ರಿ. ನಾನು ಕಿವಿ ಇರೋರಿಗೆ ಹೇಳೋದು, ಇಲ್ಲಂದ್ರೆ ಹೇಳಲ್ಲ. ಯಾರಿಗೆ ಧ್ಯಾನ ಮಾಡಿಸ್ಬೇಕು? ಮೂಗಿರೋರಿಗೆ. ಮೂಗು ಯಾಕಿರೋದು? ಧ್ಯಾನ ಮಾಡಕ್ಕೆ. ಹೌದಾ? ಯಾರು ಧ್ಯಾನ ಬೋಧನೆ ಮಾಡಬೇಕು? ಬಾಯಿ ಇರೋರು. ಬಾಯಿ ಯಾಕಿದೆ? ಧ್ಯಾನ ಬೋಧನೆ ಮಾಡಲಿಕ್ಕೆ. ಯಾರು ಧ್ಯಾನ ಪ್ರಚಾರ ಮಾಡಬೇಕು? ಈ ರಥ ಕಾಲಿರೋರು, ಈ ದೇಹ ರಥ. ಅರ್ಥ ಆಯ್ತಾ? ಈ ಜ್ಞಾನೇಂದ್ರಗಳು ಯಾಕಿದಾವ? ಈ ಮೂಗಿರೋದು ಧ್ಯಾನ ಮಾಡಕ್ಕೆ, ಈ ಕಿವಿಗಳಿರೋದು ಜ್ಞಾನ ಕೇಳಿಸ್ಕೊಳ್ಳಕ್ಕೆ, ಈ ಬಾಯಿ ಇರೋದು ಧ್ಯಾನ ಪ್ರಚಾರ ಮಾಡಲಿಕ್ಕೆ, ಈ ದೇಹ ಇರೋದು ಓಡಾಡಿ ಪ್ರಚಾರ ಮಾಡಕ್ಕೆ. ಅಂಥ ಅದ್ಭುತ ದೇಹ ನಮ್ಮ ಆತ್ಮ ಉದ್ಧಾರಕ್ಕೆ ನಮಗೇನು ಬೇಕ್ರಿ? ಏನು ಬೇಕು? ಸಮಯ ಬೇಕು. ಏನು ಬೇಕು? ಸಮಯ ಬೇಕು. ಧ್ಯಾನ ಮಾಡಕ್ಕೆ, ಧ್ಯಾನ ಪ್ರಚಾರ ಮಾಡಕ್ಕೆ ಏನೇನು ಬೇಕಾಗಿಲ್ಲ. ಏನು ಬೇಕು? ಸಮಯ ಬೇಕು. ಇಲ್ವಾ ಸಮಯ? ಏನು ಹೇಳುತ್ತೆ ಭಗವದ್ಗೀತಾ? ಒಬ್ಬ ಯೋಗಿ ರಾತ್ರಿನ ಹಗಲು ಮಾಡಬೇಕಂತ ಹೇಳಿದ. ಯೋಗಿ ಏನು ಮಾಡಬೇಕು? ರಾತ್ರಿನ ಅಂದರೆ ಲೈಟ್ ಹಾಕೋದ? ಲೈಟ್ ಹಾಕಿದ್ರೆ ಹಗಲಾಗತ್ತೆ? ರಾತ್ರಿ ಸಮಯವು ಧ್ಯಾನಕ್ಕೆ, ಸ್ವಾಧ್ಯಾಯಕ್ಕೆ, ಸಜ್ಜನ ಸಾಂಗತ್ಯಕ್ಕೆ, ಧ್ಯಾನ ಪ್ರಚಾರಕ್ಕೆ ಉಪಯೋಗಿಸ್ಕೊಳ್ಳಕ್ಕೆ. ನಾನು 97 ಬಂದೆ. ಮೊಬೈಲ್ ಇಲ್ಲ, ಆವಾಗ ಟೆಕ್ನಾಲಜಿ ಇಲ್ಲ. ನಾವು ಮನೆಗೆ ಹೋಗಿ ಧ್ಯಾನ ಹೇಳಬೇಕು, ಧ್ಯಾನ ಮಾಡಿಸ್ಬೇಕು. ಇವಾಗ ವೀರಬ್ರಹ್ಮಣ್ಯ ಸ್ವಾಮಿ ಹೇಳ್ತಾ ಇದ್ರು, ಕೈಯಲ್ಲಿ ವೈಕುಂಠ ಬರುತ್ತೆ ಅಂತ. ಇದ್ಯಾಕೆ ಬರುತ್ತಪ್ಪ ಅಂತ ನಾನು ಅನ್ಕೊಂತ. ಮೊಬೈಲೇ ಎಲ್ಲ. ಆ ಮೊಬೈಲ್ನಿಂದ ಜಗತ್ತಿನ ಜ್ಞಾನವೆಲ್ಲ ಹೊಂದ್ಬೋದು, ಇಡೀ ಜಗತ್ತಿಗೆ ಜ್ಞಾನ ಕೊಡ್ಬೋದು. ಹೌದಲ್ವಾ? ರಾತ್ರಿ ಧ್ಯಾನ ಮಾಡ್ಬೋದು, ಸ್ವಾಧ್ಯಾಯ ಮಾಡ್ಬೋದು, PMC ನೋಡಿ ಸಜ್ಜನ ಸಾಂಗತ್ಯ ಮಾಡ್ಬೋದು, ಆ ಜೂಮ್ನಿಂದ ಯಾರಿಗನ್ನ ಧ್ಯಾನ ಹೇಳ್ಬೋದು. ಹೌದಾ ಅಲ್ವಾ? ಮತ್ತೆ ರಾತ್ರಿ ಎಲ್ಲರೂ ಏನು ಮಾಡಬೇಕು? ಸೀರಿಯಲ್ ನೋಡಿ ಮಲ್ಕೋಬೇಕಾ? ಯಾವ ಕ್ಷಣ ದೇಹ ಬಿಡ್ತೀವೋ ಯಾರು ಗೊತ್ತಿಲ್ಲ. ಗೊತ್ತಾ? ಯಾರಿಗನ್ನ ಹೇಳ್ರಿ. ಈ ದೇಹ ಬಿಟ್ಟಿದ ಮೇಲೆ ಎಲ್ಲಿ ಹೋಗ್ತೀವಿ? ಭೂವರ್ಲೋಕ, ಸುವರ್ಲೋಕ, ಜನಾಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ. ಇಷ್ಟು ಲೋಕಗಳಿದಾವ್ರಿ. ಈ ಭೂಲೋಕ, ಭೂವರ್ಲೋಕ. ಭೂವರ್ಲೋಕಕ್ಕೆ ಯಾರು ಹೋಗ್ತಾರ? ಇಲ್ಲಿ ಕೆಲಸ ಮಾಡಿ ವಿಶ್ರಾಂತಿ ಸಿಕ್ಕಿದ್ರೆ ಸಾಕಪ್ಪ ಅಂತ ಕೂಲಿ ಕೆಲಸ ಮಾಡೋರು,
ಹೆಂಗಸರು ಭಾಳ ಜನ ಇದ್ದಾರಲ್ಲ, ಸ್ವಲ್ಪ ಮಲ್ಕೊಂಡ್ರೆ ಸಾಕು, ವಿಶ್ರಾಂತಿ ಸಿಕ್ಕಿದ್ರೆ ಸಾಕು ಅಂತ ಆತ್ಮಗಳು ಭುವರ್ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಏನು ಹೇಳ್ತಾರ, ಇಲ್ಲಿ ಏನು ಕೆಲಸ ಇಲ್ಲ, ಆರಾಮಾಗಿ ವಿಶ್ರಾಂತಿ ತಗೋ, ನಿನ್ಗೆ ಯಾವಾಗ ಬೇಕು ಮತ್ತೆ ಭೂಲೋಕಕ್ಕೆ ಹೋಗಬಹುದು ಅಂತ ಆತ್ಮಗಳು ಆ ಲೋಕಕ್ಕೆ ಹೋಗ್ತಾರೆ. ಈ ಭೂಲೋಕದಲ್ಲಿ ನನಗೆ ಕಾರು ಬೇಕು, ಮನೆ ಬೇಕು, ಅದು ಬೇಕು, ಇದು ಬೇಕು, ಇಲ್ಲಿ ಸಿಗಲ್ಲ. ಆದ್ಮೇಲೆ ಹೋಗುತ್ತೆ ಸುವರ್ಲೋಕ. ಆ ಲೋಕದಲ್ಲಿ ನಿಮ್ಗೆ ಏನು ಬೇಕೋ ಅದೆಲ್ಲ ಸಿಗುತ್ತದೆ. ಅದು ಸುವರ್ಲೋಕ. ಭುವರ್ಲೋಕ, ಸುವರ್ಲೋಕ, ಜನಾಲೋಕ. ಆ ಜನಾಲೋಕದಲ್ಲಿ ಮಾಸ್ಟರ್ಸ್ ಇರ್ತಾರೆ. ನಾವು ಯಾವಾಗಲೂ ಭೂಲೋಕಕ್ಕೆ ಬರ್ಬೇಕಂದ್ರೂ ಜನಾಲೋಕಕ್ಕೆ ಹೋಗ್ತೀವಿ. ಅಲ್ಲಿ ಮಾಸ್ಟರ್ಸ್ ಏನು ಹೇಳ್ತಾರ, ಏನಪ್ಪ ನಿನಗಾಗೆ ನೀನು ಜೀವನ ಮಾಡಿದ್ದಿ, ಯಾರಿಗನ್ನು ಚೂರು ಉದ್ಧಾರ ಮಾಡಿದೀಯಾ, ಏನನ್ನ ಮಾಡಿದೀಯಾ, ದಾನ ಮಾಡಿದೀಯಾ ಅಂತ ಹೇಳ್ಕೊಡ್ತಾರೆ. ಇನ್ನು ನೂರಾರು ಜನ್ಮಗಳು ಭುವರ್ಲೋಕ ಸುವರ್ಲೋಕ ಹೋಗಿ ಜನಾಲೋಕಕ್ಕೆ ಹೋಗ್ತಿವೆ. ಆವಾಗ ಅನ್ನದಾನ, ಗೋದಾನ, ಭೂದಾನ, ವಿದ್ಯಾದಾನ ಮಾಡ್ತಾರಲ್ಲ, ಅವ್ರ್ಯಾರು ಮಹಾತ್ಮರಾಗ್ತಾರೆ. ಅವರು ಮಹಾಲೋಕಕ್ಕೆ ಹೋಗ್ತಾರ್ರಿ. ಮಾನವ ಸೇವೆ, ಮಾಧವ ಸೇವೆ. ಇಲ್ಲಿ ಧ್ಯಾನ ಮಾಡಿ 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 ಎಷ್ಟೋ ಜ್ಞಾನನ ಹೊಂದಿ ಆ ಆತ್ಮಗಳು ತಪೋಲೋಕಕ್ಕೆ ಹೋಗ್ತಾರೆ. ಇನ್ಯಾ ಲೋಕ ಉಳಿದಿದೆ? ಸತ್ಯಲೋಕ. ಸತ್ಯಲೋಕಕ್ಕೆ ಹೋಗ್ಬೇಕಂದ್ರೆ ನಾವು ಮೈತ್ರೇಯ ಬುದ್ಧರಾಗಬೇಕು. ಇಲ್ಲಂದರೆ ಸತ್ಯಲೋಕಕ್ಕೆ ಹೋಗೋಕ್ಕೆ ಆಗಲ್ಲ. ನಾವು ಏನೋ ಇಲ್ಲಿ ಜೀವನ ಮಾಡಿದ್ವಿ, ಉನ್ನತ ಲೋಕಕ್ಕೆ ಹೋಗಿದ್ವಿ, ಅಲ್ಲಿ ಜನಾಲೋಕ. ಅಲ್ಲಿ ಏನು ಸ್ವಾಮಿ, ಎಷ್ಟು ಕೋಟಿ ದುಡ್ದಿದ್ದೀ, ಸ್ವಂತ ಮನೆ ಇದೆಯಾ, ಮದುವೆ ಆಗಿದೆಯಾ, ಎಷ್ಟು ಜನ ಮಕ್ಕಳು ಕೇಳ್ತಾರೆ. ಏನು ಕೇಳ್ತಾರ? ನಿನ್ನ ಆತ್ಮದ ಕೆಲಸ, ನಿನ್ನ ಆತ್ಮದ ಉದ್ಧಾರ ಸಂಪೂರ್ಣವಾಗಿದೆ? ಇಲ್ಲ ಸ್ವಾಮಿ, ಇನ್ನೂ ಆಗಲಿಲ್ಲ. ಏನು ಹೇಳ್ತಾರ? ಏನು ತೊಂದರೆ ಇಲ್ಲಪ್ಪ, ಅಲ್ಲಿ ಕೂತ್ಕೋ, ಮತ್ತೆ ಭೂಲೋಕಕ್ಕೆ ಹೋಗ್ಬೇಕು, ಇಲ್ಲಿ ಟೋಕನ್ ಇದೆ, ನಂಬರ್ ಕರಿತೀವಿ, ಆವಾಗ ಹೋಗು ಅಂತ. ಯಾರಿಗನ್ನ ಇನ್ನೊಂದು ಜನ್ಮ ಬೇಕಾ? ಕೈ ಎತ್ತರಿ. ಬೇಡ ಸಾರ್ ಅಂದರೆ ಮುಗಿದೋಗುತ್ತೆ, ಬೇಡಪ್ಪೋ ಅಂದರೆ ಮುಗಿದೋಗುತ್ತೆ. ನಾವು ಜನ್ಮ ತಗೊಂಡಿದ್ದು ನಮ್ಮ ಗುರುಗಳ ಸಂಕಲ್ಪಕ್ಕೆ ಉಪಯೋಗವಾಗಲಿಕ್ಕೆ. ಹೌದಲ್ವಾ? ಅವರು ಸಂಕಲ್ಪ, ನಮ್ಮ ಸಂಕಲ್ಪ ಏನು ಹೇಳ್ರಿ? ಸಾಕಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್. ಇದು ನಮ್ಮ ಸಂಕಲ್ಪ ಲಕ್ಷ್ಯ. ಇದಕ್ಕೆ ನಾವು ನಮ್ಮ ಸಮಯವನ್ನು ಏನು ಕೊಡಬೇಡ್ರಿ, ಸಮಯವನ್ನು ಉಪಯೋಗಿಸ್ಕೊಳ್ಳೋಣ. ಎರಡು ಜೀವನಗಳು, ಭೌತಿಕ ಜೀವನ, ಆಧ್ಯಾತ್ಮಿಕ ಜೀವನ. ಭೌತಿಕ ಜೀವನದಲ್ಲಿ ಏನು ಬೇಕು ನಮಗೆ? ಏನು ಬೇಕು ರೀ? ಹ್ಯಾಪಿನೆಸ್, ಆನಂದ ಬೇಕು. ಭೌತಿಕ ಜೀವನದಲ್ಲಿ ಏನು ಬೇಕು? ಆನಂದ ಬೇಕು. ದೇಹಕ್ಕೆ ಆರೋಗ್ಯವಿದ್ದರೆ ಆನಂದ, ಮನಸ್ಸಿಗೆ ನೆಮ್ಮದಿದ್ದರೆ ಆನಂದ. ಹೇಗೆ ಯೋಚಿಸಬೇಕು, ಹೇಗೆ ಮಾತಾಡಬೇಕು, ಹೇಗೆ ಜೀವನ ಮಾಡಬೇಕು, ಈ ಬುದ್ಧಿಗೆ ಜ್ಞಾನವಿದ್ದರೆ ಆನಂದ. ಶಕ್ತಿ ತುಂಬಿಕೊಂಡರೆ ಎಷ್ಟು ಕೆಲಸ ಮಾಡಿದ್ರೇನು ಸುಸ್ತಾಗಲ್ಲ. ಆತ್ಮಗೆ ಶಕ್ತಿ ಬೇಕು, ಈ ಸರ್ವಾತ್ಮಗೆ ಮುಕ್ತಿ ಬೇಕು, ಆನಂದ ಬೇಕು. ಮತ್ತು ಈ ಆರೋಗ್ಯ, ನೆಮ್ಮದಿ, ಜ್ಞಾನ, ಶಕ್ತಿ, ಆನಂದ ಬೇಕಂದರೆ ನಮಗೆ ಆಧ್ಯಾತ್ಮಿಕ ಜೀವನ ಇದೆ. ಏನ್ರಿ ಆಧ್ಯಾತ್ಮಿಕ ಜೀವನ? ಏನು? ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರ, ಆಧ್ಯಾತ್ಮಿಕ ಸೇವೆ. 5 ಕೆಲಸಗಳು. ಈ 5 ಕೆಲಸಗಳಿಗೆ ದುಡ್ಡು ಬೇಕಾಗಿಲ್ಲ, ಇನ್ನೊಬ್ಬರು ಹೆಲ್ಪ್ ಬೇಕಾಗಿಲ್ಲ, ಸಮಯವೇ ಬೇಕು ರೀ. ಭೌತಿಕ ಜೀವನ, ಎದೊಳೋದು, ದುಡಿಯೋದು, ಬಿಸಿಬೇಳೆಬಾತ್ ತಿನ್ನೋದು, ಸೀರಿಯಲ್ ನೋಡೋದು, ಮಜಾ ಮಾಡೋದು, ಮಲ್ಕೊಳ್ಳೋದು. 2 ಜೀವನಗಳು. ನಮ್ಮ ಸಮಯವೆಲ್ಲ ಭೌತಿಕ ಜೀವನಕ್ಕೆ ನಾವು ಉಪಯೋಗಿಸ್ತಾ ಇದ್ದೀವಿ. ಆಧ್ಯಾತ್ಮಿಕ ಜೀವನಕ್ಕೆ ಎಷ್ಟು ಸಮಯ ಉಪಯೋಗಿಸ್ತಾ ಇದ್ದೀವಿ ಚೂರು ಗಮನ ಮಾಡ್ರಿ. ಇಲ್ಲ ರೀ,
ದೇಹ ಬಿಟ್ಟಿದ ಮೇಲೆ ಏನು ಯೋಚನೆ ಮಾಡಿದ್ರೇನು ಲಾಭವಿಲ್ಲ. ಮತ್ತೆ ಜನ್ಮ ತಗೋಬೇಕು. ಕೊನೆ ಜನ್ಮ ಮಾಡಿಕೊಳ್ಳೋ ಭಾಗ್ಯವು ಪಿರಮಿಡ್ ಮಾಸ್ಟರ್ಸ್ಗೆ ಎಲ್ಲರಿಗೂ ಇದೆ, ಎಲ್ಲರಿಗೂ ಇದೆ. ಆದರೆ ಸಮಯವನ್ನು ನಾವು ಉಪಯೋಗಿಸ್ಕೋಬೇಕು. ಎಷ್ಟು ಧ್ಯಾನ ಮಾಡಬೇಕು ಹೇಳ್ರಿ? ಎಷ್ಟು? ಹೌದಾ? 10 ಲಕ್ಷ ಪ್ಯಾಕೇಜ್ ಬರ್ತಾ ಇದೆ. ಸಾಕಾ? 20 ಲಕ್ಷ ಪ್ಯಾಕೇಜ್, 50 ಲಕ್ಷ ಪ್ಯಾಕೇಜ್, 1 ಕೋಟಿ ಪ್ಯಾಕೇಜ್ ಸಾಕಾ? ಅಮೆರಿಕ ಹೋದ್ರೆ ತಿಂಗಳಿಗೆ 1 ಕೋಟಿ ಕೊಡ್ತಾರೆ, ಇಲ್ಲಿ ವರ್ಷಕ್ಕೆ 1 ಕೋಟಿ ಕೊಡ್ತಾರೆ. ಧ್ಯಾನ ಏನು? ನಮ್ಮ ವಯಸ್ಸು ಎಷ್ಟಿದ್ರೆ ಅಷ್ಟೇ ಸಾಕು. ಅಷ್ಟೇ ಸಾಕಾ? ಅದ ಹೇಳಿದ್ದು ನಮ್ಮ ಗುರುಗಳು. ಎಷ್ಟು ಟೈಮ್ ಸಿಕ್ಕಿದ್ರೆ ಅಷ್ಟು ಧ್ಯಾನ ಮಾಡು. ಬೆಳಿಗ್ಗೆ ತಿಂಡಿ ಇಡ್ಲಿ ವಡೆ ಸಾಂಬಾರು 1 ತಾಸು ಧ್ಯಾನ, ಮಧ್ಯಾಹ್ನ ಊಟ 1 ತಾಸು ಧ್ಯಾನ, ಸಾಯಂಕಾಲ ಪಾನಿಪೂರಿ ಅರ್ಧ ತಾಸು ಧ್ಯಾನ, ರಾತ್ರಿ ಊಟ 1 ತಾಸು ಧ್ಯಾನ, ಬೆಳಿಗ್ಗಿಂದ ರಾತ್ರಿವರೆಗೆ ಕಾಫಿ, ಟೀ, ಜ್ಯೂಸ್, ಮಜ್ಜಿಗೆ, 10 ನಿಮಿಷ ಧ್ಯಾನ, 15 ನಿಮಿಷ ಮಾಡಬಾರ್ದಾ? ಶಿವನ ಕೆಲಸ. ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳುತ್ತೆ ಭಗವದ್ಗೀತಾ. ಈ ಧ್ಯಾನ, ಈ ಶಿವನ ಕೆಲಸದ ಮೇಲೆ ಎಷ್ಟು ಶ್ರದ್ಧೆ ಇರುತ್ತೋ ಅಷ್ಟು ಜ್ಞಾನ ಸಿಗುತ್ತೆ. ಮಾನವನ ಕೆಲಸ ತಿನ್ನೋದು, ಶಿವನ ಕೆಲಸ ಧ್ಯಾನ ಮಾಡೋದು. ಚೂರು ಧ್ಯಾನ ಸಾಕ? ಕೊನೆ ಜನ್ಮ ಆಗತ್ತೆ? ನಿಮ್ಮ ಮನಸ್ಸು ಕಂಟ್ರೋಲ್ ಬರುತ್ತೆ? ಸುಮ್ಮನೆ ಆಗತ್ತೆ ಕೊನೆ ಜನ್ಮ? ಮಕ್ಕಳಿಗೆ 6 ಸಬ್ಜೆಕ್ಟ್ಸ್ ಇರ್ತಾವ, ಇರಲ್ವಾ? 1 ಸಬ್ಜೆಕ್ಟ್ ಫೇಲ್ ಆದರೆ ಇನ್ನೊಂದು ಕ್ಲಾಸ್ಗೆ ಹೋಗೋಕ್ಕಾಗತ್ತೆ? ಆಗತ್ತೆ ಹೇಳ್ರಿ? ಆಗಲ್ಲ. 6 ಸಬ್ಜೆಕ್ಟು ಪಾಸ್ ಆಗಬೇಕು. ನಮಗೇನಿಲ್ವಾ ಸಬ್ಜೆಕ್ಟು, ಎಕ್ಸಾಮ್ಸು ಇಲ್ಲವಾ? ಏನಿದವ? ಎಲ್ಲಿ ಬರೆದಿದ್ದಾರೆ? ಭಗವದ್ಗೀತದಲ್ಲಿ ಬರೆದಿದ್ದಾರೆ. ಮಾನ ಮಧುರ, ಅವಮಾನ ಮಧುರ, ಜನನ ಮಧುರ, ಮರಣ ಮಧುರ, ಯೋಗ ಮಧುರ, ವಿಯೋಗ ಮಧುರ, ಸುಖ ಮಧುರ, ದುಃಖ ಮಧುರ, ಜಯ ಮಧುರ, ಅಪಜಯ ಮಧುರ, ದುಡ್ಡಿದ್ದರೆ ಮಧುರ, ಬಡವನಾದರೆ ಮಧುರ. ಅಲ್ವಾ? ಇವೆಲ್ಲ ಮಧುರವಾಗಿ ತಗೊಳ್ಳೋದು ಕಲ್ತುಕೊಂಡ್ರೆ ಎಕ್ಸಾಮ್ ಪಾಸ್. ಇಲ್ಲಂದ್ರೆ ಇದೇ ಭೂಲೋಕ ಒಂದು ಸ್ಕೂಲ್, ಮೇಲೆ ಲೋಕಗಳು ಕಾಲೇಜ್ ಅಂಡ್ ಯೂನಿವರ್ಸಿಟೀಸ್. ಮತ್ತೆ ಶಾಲೆಗೆ ಬರಬೇಕು ಪಾಸ್ ಆಗ್ಲಿಕ್ಕೆ. ಅದೇ ಹೇಳಿದ್ದು ಭಗವದ್ಗೀತಾ, ದ್ವಂದ್ವಾತೀತನಾಗು. ಯಾರನ್ನ ಏನನ್ನ ಅವಮಾನ ಮಾಡಿದ್ರೆ ಏನ್ ಮಾಡಬೇಕು? ಹೇಗೆ? ಮಧುರವಾಗಿ. ಹೇಗೆ? ಮಧುರವಾಗಿ. ಅಬ್ರಹಾಂ ಲಿಂಕನ್ ಪ್ರೆಸಿಡೆಂಟ್ ಆಗ್ತಾರೆ, ಸೆನೆಟ್ ಮೆಂಬರ್ಸ್ ಎಲ್ಲರೂ ಕರೋಡ್ಪತೀಸ್. ಈ ಚಪ್ಪಲಿ ಮಾಡೋನು ನಮ್ಮ ಪ್ರೆಸಿಡೆಂಟ? ಎಲ್ಲರಿಗೆ ಒಂದು ಮನಸ್ಸಲ್ಲಿ ಒಂದು ಇರುತ್ತದೆ. ಒಬ್ಬನೇನು ಮಾಡ್ತಾನ? ನಿಂತ್ಕೊಂಡು ಶೂ ತೋರಿಸ್ತಾನೆ. ಲಿಂಕನ್ ಈ ಶೂ ನಿಮ್ಮ ತಂದೆ ಮಾಡಿದ್ದಾರೆ. ಒಬ್ಬ ಪ್ರೆಸಿಡೆಂಟ್ಗೆ ರೀ, ಅಮೆರಿಕನ್ ಪ್ರೆಸಿಡೆಂಟ್ಗೆ ಇದು ಅವಮಾನವ ಅಲ್ವಾ? ಎಷ್ಟು ಅವ್ರಿಗೆ ನೋವಾಗುತ್ತೆ ಅಲ್ವಾ? ಏನು ಹೇಳ್ತಾರೆ ಗೊತ್ತಾ ಲಿಂಕನ್? ಥ್ಯಾಂಕ್ ಯು, ನಮ್ಮ ತಂದೆ ಭಗವಂತ ಈ ಶುಭ ಸಂದರ್ಭದಲ್ಲಿ ನಮ್ಮ ತಂದೆನ ನೆನಪು ಮಾಡಿದೆಯೋ, ಥ್ಯಾಂಕ್ ಯು ವೆರಿ ಮಚ್ ಅಂತಾರೆ. ಆ ಶೂ ರಿಪೇರ್ ಇದ್ರೆ ತಗೊಂಡ್ಬಾರೋ, ನಾನು ಮಾಡಿಕೊಡ್ತೀನಿ ಅಂತಾನ. ನಮ್ಮನೆಯಲ್ಲಿ ಸೊಸೆ ಏನನ್ನ ಅಂದರೆ, ಅತ್ತೆ ಏನನ್ನ ಅಂದರೆ, ಗಂಡ ಏನನ್ನ ಅಂದರೆ ಥ್ಯಾಂಕ್ ಯು ಹೇಳ್ತೀವಿ? ಹೇಳ್ತೀವ? ರಾತ್ರಿವರೆಗೆ ಇನ್ನು ಅದೇ ಮಾತು, ಅದೇ ಯೋಚನೆ. ಪಾಸ ಆಗಿದೆ? ಪಾಸ್. ಕೊನೆ ಜನ್ಮ ಬೇಕು, ಇನ್ನೊಂದು ಜನ್ಮ ಬೇಡ.
ಆಗತ್ತೇನ್ರಿ? ಪತ್ರಿ ಸಾರು ಒಂದು ಸಾರು ಪ್ರೊದ್ದುಟರು ಸ್ಟೇಜ್ ಮೇಲೆ ಇದ್ರು. ಅವಾಗ ಸಾರು ಭಾಳ ಪೂಜೆ ಮಾಡಬೇಡ್ರಿ ಅಂತ ವಿಗ್ರಹದ ಬಗ್ಗೆ ಭಾಳ ಹೇಳ್ತಾ ಇದ್ರು. ಡೈರೆಕ್ಟ್ RSS ಅವರು ಸ್ಟೇಜ್ ಮೇಲೆ ಬಂದುಬಿಟ್ಟಿದ್ದಾರೆ. ಬಂದು ಸಾರ್ನ ಬೈದರು. ಸಾರ್ ಸುಮ್ಮನೆ ಬೈಕ್ ಕೊಟ್ಟಿದ್ದಾನ. ಎಲ್ಲ ಮುಗಿತವ್ರು. ಏನಪ್ಪ ಏನೋ ಹೇಳ್ತೀರಾ, ಇನ್ನೇನನ್ನ ಬೈತೀರಾ, ನಿಮ್ಮ ಇಷ್ಟ, ಏನೇನೋ ಮಾತಾಡ್ಬೋದು. ಎಲ್ಲ ಮುಗಿದ ಮೇಲೆ ಪತ್ರಿ ಸಾರು ಯಾರ್ಯಾರಿಗೆ ಇಷ್ಟ ಇಲ್ಲ ಎಲ್ಲರೂ ಎದ್ದೊಳ್ರಿ. ಒಬ್ಬರು ಹೋಗ್ಲಿಲ್ಲ, ಇವರೇ ಹೋಗ್ಬಿಟ್ರು. ಹಾಂ, ಅವಮಾನ ಅನ್ಕೊಂಡ್ರ. 2013 TV9 ಅವರು ಎಷ್ಟು ತೋರಿಸಿದಂದರೆ ಸಾರ್ ಬಗ್ಗೆ ನೆಗೆಟಿವ್ ಅಷ್ಟು ತೋರಿಸಿದ್ರು. ಯಾವಾಗಲೂ ಸಾರು TV9 ಚಾನಲ್ನ ಬೈದಿಲ್ಲ. ಅವನು ಭಾಳ ಉದ್ಧಾರ ಮಾಡಿದನು. 3 ತಿಂಗಳ ರಾತ್ರಿ ಹಗಲು ಚಾನಲಲ್ಲಿ ಅದು ಹಿಂದಿನ ಜನ್ಮ ನೋಡ್ಕೋಬೋದಂತ, ಆರೋಗ್ಯ ಹೊಂದ್ಬೋದಂತ, ನೆಮ್ಮದಿ ಹೊಂದ್ಬೋದಂತ, ದೇವತೆಗಳ ಹತ್ರ ಮಾತಾಡ್ಬೋದಂತ ಪ್ರಚಾರ ಮಾಡಿದಾನಪ್ಪ. ಉಚಿತವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿದ್ರು. ಹಾಂ, ಅದು ರೀ ನಮ್ಮ ಗುರುಗಳಿಂದ ಕಲ್ತ್ಕೋಬೇಕು. ಮನೆಯಲ್ಲಿ ಯಾರನ್ನ ಏನನ್ನಂದರೆ ಮುಗಿತೀನಿ ನಾನು. ಏನಾಗಬೇಕು ನಾವು? ಕೊನೆ ಜನ್ಮ ಮಾಡ್ಕೋಬೇಕಂದ್ರೆ ಮಕ್ಕಳಾಗಬೇಕು. ಏನಾಗಬೇಕು? ಮಕ್ಕಳನ್ನ ಏನಂತೀವಿ? ದೇವರು. ಅನ್ಲೆಸ್ ಯು ಬಿಕಮ್ ಎ ಚೈಲ್ಡ್ ಯು ಕೆನಾಟ್ ಎಂಟರ್ ದಿ ಕಿಂಗ್ಡಮ್ ಆಫ್ ಗಾಡ್ ಅಂತಾರ ಜೀಸಸ್. ಇಬ್ಬರು ಮಕ್ಕಳು ಜಗಳ ಮಾಡ್ಕೊತಾರ. ಅವ್ರ ತಾಯಿ ತಂದವ್ರು ಜಗಳ ಮಾಡ್ಕೊತಾರ. 5 ನಿಮಿಷ ಆದಮೇಲೆ ಇಬ್ಬರು ಮಕ್ಕಳು ಐಸ್ ಕ್ರೀಮ್ ಸೇರ್ಕೊಂಡು ತಿಂತಾರೆ. ಅವರಿಬ್ಬರು ತಾಯಿ ತಂದೆಯವರು ಶತ್ರುಗಳು ಆಗ್ತಾರೆ. ಹೌದಾ? ಯಾರು ಏನು ಅಂದರೇನು, ಏನು ದುಃಖ ಕೊಟ್ರೇನು, ಮರೆಯೋದೇ ಕ್ಷಮಿಸೋದು, ಕ್ಷಮಿಸೋದೇ ಪ್ರೀತಿಸೋದು. ದೇರ್ ಇಸ್ ನೋ ಫರ್ಗಿವಿಂಗ್. ವಿತೌಟ್ ಫರ್ಗೆಟಿಂಗ್ ದೇರ್ ಇಸ್ ನೋ ಫರ್ಗಿವಿಂಗ್. ಮರ್ತೋಗಬೇಕು ಆ ಕ್ಷಣವೇ. ಆ ಮರೆಯೋಕ್ಕೆ ಧ್ಯಾನ, ಅದು ಮಧುರವಾಗಿ ತಗೊಳ್ಳೋಕ್ಕೆ ಜ್ಞಾನ. ಅದಕ್ಕೆ ಸಾಧನೆ ಮಾಡಿಲ್ಲ ಅಂದರೆ ಇದು ಸಾಧ್ಯವಲ್ಲ. ಆ ತಾಳೋ ಸ್ಥಿತಿ ಇರೋದತ್ತಲ್ಲ, ಸುಮ್ಮನೆ ಬರಲ್ರಿ. ಟೈಮ್ ಸಿಕ್ಕಿದಾಗ ರಾತ್ರಿ ಹಗಲು ಧ್ಯಾನ ಮಾಡಿ ನೋಡ್ರಿ. ಯಾಕೆ ಆಗಲ್ಲ? ನಾವು ನೋಡ್ತೀವಿ. ಯಾಕೆ ಆಗಲ್ಲ? ಆ ಸ್ಥಿತಿ ತಾಳ್ಮೆ ಯಾಕೆ ಬರಲ್ಲ? ನಮಗೆ ಹಠ ಇಲ್ಲ ರೀ. ಹಠ ಇಲ್ಲ. ಸಾಧಿಸಬೇಕಂದ್ರೆ ಸಾಧ್ಯವೇ. ಇದೆಲ್ಲ ಹೇಳಕ್ಕೆ ನಾನು ಬಂದಿಲ್ಲ. ಇವಾಗ ಇಷ್ಟುವರೆಗೆ ಮಾಡಿದ್ದೇನು? ಸ್ವಕಾರ್ಯ. ನನ್ನ ಆತ್ಮ ಉದ್ಧಾರಕ್ಕೆ ನನಗೇನು ಚೂರು ಜ್ಞಾನ ಇದೋ ಅದು ನಿಮಗೆ ಕೊಡಕ್ಕೆ ಬಂದಿದೆ. ಇನ್ನೊಂದು ಕಾರ್ಯ ಏನು? ಸ್ವಾಮಿ ಕಾರ್ಯ. ವೆಂಕಟೇಶ್ವರ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ರಾಘವೇಂದ್ರ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಪತ್ರಿಜಿ ಸ್ವಾಮಿ. ಸ್ವಾಮಿ ಅಂದರೆ ಗೊತ್ತಾ? ಸ್ವಾನುಭವದಿಂದ ನಾನೇ ಭಗವಂತ ಅಂತ ತಿಳಿದುಕೊಂಡು ಸರ್ವಜೀವ ಪ್ರಾಣಿಕೋಟಿ ಒಳಗೆ ನನ್ನನ್ನೇ ಭಗವಂತನಾಗಿ ನೋಡಿಕೊಂಡ್ರೆ ಅವರೇ ಸ್ವಾಮಿ. ಮಿಕ್ಕಿದ್ದು ಸರ್ವಜೀವ ಪ್ರಾಣಿಕೋಟಿ ಒಳಗೆ ಅಂಥ ಸ್ವಾಮಿ ಅವರು ಏನು ಸಂಕಲ್ಪ ಇಟ್ಟಿದ್ದಾರೆ? ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್. ಸಂಕಲ್ಪ ಇಟ್ಟಿದ ಮೇಲೆ ಏನು ಮಾಡಬೇಕು? ಏನು ಮಾಡ್ಬೇಕ್ರಿ? ಆ ಸಂಕಲ್ಪನ ಸೃಷ್ಟಿ ಮಾಡಬೇಕು. ಸಂಕಲ್ಪ ಅಂದ್ರೆ ಒಂದು ಗಿಡ. ಆ ಗಿಡನ ಹಾಕಿದ ಮೇಲೆ ಏನು ಮಾಡಬೇಕು? ದಿನಾಲಿ ಪಾತಾಳ ಗಂಗೆ ಹಾಕ್ಬೇಕು. ಇಲ್ಲಾಂದ್ರೆ ಒಣಗೋಗತ್ತೆ. ಹೌದಾ? ಭಗವದ್ಗೀತೆ ಏನಿರುತ್ತೆ? ಬೇರು ಮೇಲೆ ಇರುತ್ತೆ. ಹೌದಾ? ಗಿಡ ಕೆಳಗಿರುತ್ತೆ, ಮರ ಕೆಳಗಿರುತ್ತೆ. ಆ ಭೌತಿಕವಾದ ಗಿಡಕ್ಕೆ ಪಾತಾಳ ಗಂಗೆ, ಈ ಸಂಕಲ್ಪ ಎಂಬ ಗಿಡಕ್ಕೆ ಆಕಾಶ ಗಂಗೆ. ಎಷ್ಟು ದೊಡ್ಡ ಗಿಡ ಇದ್ರೆ ಅಷ್ಟು ಆಕಾಶ ಗಂಗೆ. ಇವರು ಹಾಲಿನ ಮರನೇ ಹಾಕಿದ್ದಾರೆ. ಅದಕ್ಕೆ ಎಷ್ಟು ಶಕ್ತಿ ಕೊಡಬೇಕು? ಅಷ್ಟು ಶಕ್ತಿ ಕೊಡಬೇಕು. ಅದಕ್ಕೆ 1997, 1998 ಯಜ್ಞಗಳು ಚಕ್ರಗಳಿಲ್ಲ.
ಕರ್ನೂಲು ಪಿರಮಿಡಲ್ಲಿ ನಾವೆಲ್ಲರೂ ಒಂದು 200-300 ಜನ ಸೇರ್ತಾ ಇದ್ವಿ. ಬೆಳಗ್ಗಿಂದ ರಾತ್ರಿವರೆಗೆ ಚಿಕ್ಕದು ಒಂದು ಯಜ್ಞ, ಸಾಮೂಹಿಕ ಧ್ಯಾನ. ಆವಾಗ ಸಂಕಲ್ಪ ಇಟ್ಟುಕೊಂಡು ಮಾಡ್ತಾಯಿದ್ವಿ. 1997, 1998 ಒಂದು 300 ಜನ ಮ್ಯಾಕ್ಸಿಮಮ್ ಇರ್ಬೋದು ರೀ ಇಡೀ ಈ ಭೂಲೋಕದಲ್ಲಿ ಪಿರಮಿಡ್ ಮಾಸ್ಟರ್ಸ್. 1999 ಮೊದಲನೇ ಯಜ್ಞ ಕರ್ನೂಲಲ್ಲೇ ಆಯಿತು. 3000ರಿಂದ 4000 ಜನ ಆದರು. ಅಂದರೆ ಸಾಮೂಹಿಕ ದಾನ ಸಂಕಲ್ಪ ಇಟ್ಟು ಮಾಡಿದರೆ 2 ವರ್ಷ ಏನಾಯಿತು, 1 0 ಹೆಚ್ಚಿಗೆ ಆಯಿತು. ಹೌದಾ? ಧ್ಯಾನ ಮಹಾಯಜ್ಞ, ಧ್ಯಾನ ಯಜ್ಞ, ಧ್ಯಾನ ಮಹಾಯಜ್ಞ, ಧ್ಯಾನ ಮಹಾಚಕ್ರ ಮಾಡ್ತಾ ಮಾಡ್ತಾ 2012 ಕಡ್ತಾಲ್ ಕೈಲಾಸಪುರಿ ಮೊದಲನೋ ಧ್ಯಾನ ಮಹಾಚಕ್ರ ನಡೀತು. ಯಾರನ್ನ ಬಂದಿದ್ದಾರ ಆ ಚಕ್ರಕ್ಕೆ? ಕೈ ಹತ್ರ ಯಾರನ್ನ ಬಂದಿದ್ರು? ಎಷ್ಟು ಜನ ಬಂದಿದ್ರು? ಸಾವಿರಾರು ಜನ ರೀ. ಕನಿಷ್ಠ ಒಂದು 25,000 ಜನ ಧ್ಯಾನ ಇಡೀ ಪ್ರಪಂಚದಲ್ಲಿ ಲೈವ್ ಇಟ್ಕೊಂಡು ಎಲ್ಲರೂ ಧ್ಯಾನ ಮಾಡಿದ್ದಾರೆ. 2012 ಅಂದರೆ ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಸ್ ಆಗಿದ್ದಾರೆ. ಅಂದರೆ ನಾವು ಮಾಡೋ ಯಜ್ಞಗಳು, ಚಕ್ರಗಳು, ಅದು ಫಲ ಸಿಗ್ತಾ ಇದೆ ಅಲ್ವಾ? ಸಿಗ್ತಾ ಇದೆ. 2012 ಏನಾಯಿತು? 2012 ಡಿಸೆಂಬರ್ 21 ಬೆಳಿಗ್ಗೆ 7 ಗಂಟೆಗೆ 10 ಸಾವಿರ ಏನು ಹೇಳಿದ್ರು ಗೊತ್ತಾ? ಇವತ್ತು ರಾತ್ರಿ 12 ಗಂಟೆಯಿಂದ ಸತ್ಯಯುಗವು ಆರಂಭವಾಗತ್ತೆ. ಇದು ಯಾವ ಯುಗ? ನೀವೆಲ್ಲರೂ ಏನು ಅನ್ಕೊತಾ ಇದ್ರಿ? ಇನ್ನ ಕಲಿಯುಗ ಅನ್ಕೊತಾ ಇದ್ರಿ. ಕಲಿಯುಗವಲ್ಲ ಇದು. ಯಾವ ಯುಗ? ಸತ್ಯಯುಗ. ಕೃತಯುಗದಲ್ಲಿ ಋಷಿಗಳು, ರಾಕ್ಷಸರು, ದೇವತೆಗಳು ಎಲ್ಲರೂ ಧ್ಯಾನ ಮಾಡ್ತಾ ಇದ್ರು. ಕೃತಯುಗ. ಕಲಿಯುಗದಲ್ಲಿ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ಹೌದಾ? ಇದು ಯುಗ ಬದಲಾವಣೆ ಯಾವತ್ತಿಂದ ಆಗಿದೆ? 1986ದಿಂದ ಕಕ್ಷೆ ಮಾರ್ಪು ಅಂತಾರೆ. ಆಕ್ಸಿಸ್ ಚೇಂಜ್. ಭೂಮಿ ಇನ್ನೊಂದು ಕಕ್ಷದ ಒಳಗೆ, ಇದು ಕಕ್ಷೆ ಅನ್ಕೋಬೋದು. 1986 ಟಚ್ ಆಗಿದೆ. 2012 ಡಿಸೆಂಬರ್ 21 ರಾತ್ರಿ 12ಗೆ ಕಕ್ಷದ ಒಳಗೆ ಪ್ರವೇಶವಾಗಿದೆ. ಸತ್ಯಯುಗವು ಆರಂಭವಾಗಿದೆ. 2012, 13, 14 ಮಾಡ್ತಾ ಮಾಡ್ತಾ 2019 ಮಹಿಳಾ ಧ್ಯಾನ ಮಹಾಚಕ್ರ ಸ್ಟಾರ್ಟ್ ಆಯಿತು ಅಲ್ವಾ? ಪತ್ತಿಸಾರು ಮಹಿಳಾ ಶಕ್ತಿನ ಜಾಗೃತಿ ಮಾಡಿದ್ದಾರೆ. ಮಹಿಳಾ ಶಕ್ತಿಯನ್ನು ಹೈಯೆಸ್ಟ್ ಪವರ್ ಇನ್ ದ ಯೂನಿವರ್ಸ್. ಹೌದಾ? ಮಹಿಳನ್ನೇನಂತಾರೆ? ಶಕ್ತಿ ಸ್ವರೂಪಿಣಿ ಅಂತಾರೆ, ಪ್ರಕೃತಿ ಅಂತಾರೆ. ಆ ಶಕ್ತಿನ ಜಾಗೃತಿ ಮಾಡಿದ್ದಾರೆ. ಏನಾಯಿತು? ಮಹಿಳಾ ಧ್ಯಾನ ಚಕ್ರದಿಂದ ಏನಾಯಿತು ಹೇಳ್ರಿ? ಒಬ್ಬ ಮಹಿಳೆ ಬಂದರು. ಯಾರು? ಕರೋನಾ ತಾಯಿ. ಬಂದಿಲ್ವಾ? ಕರೋನಾ ಬಂದಿಲ್ವಾ? ಏನು ಮಾಡಿದ್ರು ಕರೋನಾ ತಾಯಿ? ಸಮಯವಿಲ್ಲ, ಧ್ಯಾನ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ, ನಾನು ಕೊಡ್ತೀನಪ್ಪ, ಮನೇಲಿ ಕೂತ್ಕೊಳ್ರಿ. ಬೇಕಾದಷ್ಟು ಟೈಮ್ ಕೊಟ್ಟರು ಕರೋನಾ ತಾಯಿ. ಆ ತಾಯಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ. ಹೌದಾ? ಟೈಮ್ ಕೊಟ್ಟಿಲ್ವಾ? ಪ್ರಚಾರ ಮಾಡಲಿಲ್ವಾ? ನಾನಾದರೆ 22 ವರ್ಷ ಓಡಾಡಿ ಪ್ರಚಾರ ಮಾಡಿದ್ದು ಚೂರು. ಬೆಳಿಗ್ಗೆ 10 ಗಂಟೆಗೆ ನಾನು ಜೂಮ್ ಸ್ಟಾರ್ಟ್ ಆದರೆ ಮತ್ತೆ ಬೆಳಿಗ್ಗೆ 3 ಗಂಟೆಗೆ ಮುಗ್ದೋಗ್ತೀರಿ. US, ಕೆನಡಾ, ಎಲ್ಲ ಸ್ಟೇಟ್ಸ್, ಎಲ್ಲ ದೇಶಗಳು ಓಡಾಡಿದ್ವಿ ಮನೆಯಲ್ಲಿ ಕೂತ್ಕೊಂಡು. ಆ ಕರೋನಾ ತಾಯಿಗೆ ಎಂಥ ಭಾಗ್ಯ ಕೊಟ್ಟಿದ್ದಾಳೆ ನನಗೆ ಅಂದರೆ, ಅಂಥ ಭಾಗ್ಯ ಕೊಟ್ಟಿದ್ದಾಳೆ. ಹೌದಾ? ಆವಾಗ ಏನಾಯಿತು? ಕೋಟಿ ಪಿರಮಿಡ್ ಮಾಸ್ಟರ್ಸ್ ಆಗಿದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಂದರೆ, ನಾವು ಏನು ಮಾಡಿದ್ದೀವಿ, ಏನು ನಡೆದಿದ್ದು, ಇದೆಲ್ಲ ಗೊತ್ತಾಗಬೇಕಲ್ವ ನಮಗೆ. ಗೊತ್ತಾದ್ರಲ್ಲೇ ನಾವು ಟೈಮ್ನ ವೇಸ್ಟ್ ಮಾಡೋಣ. ಹೌದಾ? ಇಂಥ ಅದ್ಭುತ ಜೀವನನ ನಮ್ಮದು. ನಾವು ಸಮಯನಿಗೆ ಉಪಯೋಗಿಸ್ಕೋಬೇಕಾ? ಅದು ಗೊತ್ತಾಗಬೇಕು ನಮಗೆ. ಯುಗದಲ್ಲಿ ಋಷಿಗಳು ಯಜ್ಞಗಳು, ಯಾಗಗಳು ಮಾಡ್ತಾಯಿದ್ರು. ಯಾಕೆ ಮಾಡ್ತಾಯಿದ್ರು? ಮಳೆ ಬರಬೇಕು,
ಪ್ರಕೃತಿ ಅನುಕೂಲವಾಗಬೇಕು ಅಂತ. ಯಾವ ಯುಗದಲ್ಲಿ ಇಂಥ ಯಜ್ಞಗಳು ಯಾರೂ ಮಾಡಲಿಲ್ಲ, ನಮ್ಮ ಪತ್ರಿಸಾರು ನಾವೇ ಮಾಡಿದ್ದೀವಿ. ಏನು ಯಜ್ಞ ಇದು? ಭೂಲೋಕ ದಿವ್ಯ ಲೋಕವಾಗಬೇಕು. ಭೂಲೋಕ ಯಾವಾಗುತ್ತೆ? ಭೂಲೋಕ ದಿವ್ಯಲೋಕ ಯಾಗಾಗತ್ತೆ? ಅದು ಯಾವಾಗತ್ತೆ? ಯಾರು ಮಾಡಬೇಕಿದೆಲ್ಲ? ನಾವೇ. ಮಾನವರಿದ್ರೆ ಮಾನವಲೋಕ, ದೇವತೆಗಳಿದ್ರೆ ದಿವ್ಯಲೋಕ. ಈ ಮಾನವ ದೇವರಾಗಬೇಕಂದ್ರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಹೌದಾ? ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ಧ್ಯಾನ ಮಾಡ್ತಾ ಇದ್ದೀವಿ. ಸುಮ್ಮನೆ ಇದ್ದೀವಿ? ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀವಿ. ಹೌದಾ? 40 ವರ್ಷದ ಕೆಳಗೆ ಪತ್ರಿಸಾರ್ ಒಬ್ಬರಿದ್ದರು. ನಾನೇ ಭಗವಂತ, ನಾನು ಚೈತನ್ಯ ಅಂತ ಹೇಳಿದರು, ಪ್ರಚಾರ ಮಾಡ್ತಾ ಹೋದ್ರು. ಎಷ್ಟು ಸೊನ್ನೆಗಳಿದ್ರೇನು ಬೆಲೆ ಯಾವಾಗ? ಒಂದು ಬಗಲಿಗೆ ಸುಣ್ಣಗಳಿಟ್ರೆ ಆ ಒಂದೇ ಪತ್ರಿಸಾರು ಸೊನ್ನೆಗಳೇ ನಾವು. ಹೌದಾ? ಆ ಒಂದ್ಯಾರು? ಪತ್ರಿಸಾರು. ಸುಣ್ಣಗಳು ಯಾರು? ನಾವು. ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದೇ ಶೂನ್ಯ. ಹೌದಾ? ನಾವು ಮಾಡ್ತಾ ಹೋಗ್ತಾ ಇದ್ವಲ್ಲ. ಈ ಭೂಲೋಕದಲ್ಲಿ ಎಲ್ಲರೂ ಧ್ಯಾನ ಮಾಡಿದರೆ ಏನಾಗತ್ತೆ? ದೈವಲೋಕವಾಗುತ್ತದೆ. ಇಲ್ಲಿ ಗಮನಿಸ್ರಿ, ಲೋಕ ಉದ್ಧಾರವಾಗ್ತಾ ಇಲ್ಲ. ಆಗ್ತಾ ಇದೆಯಾ? ನಮ್ಮ ಉದ್ಧಾರವೇ ಲೋಕದ ಉದ್ಧಾರ. ಮಾನವರಿದ್ದರೆ ಮಾನವಲೋಕ, ದೇವತೆಗಳಿದ್ರೆ ದೇವಲೋಕ. ಈ ಲೋಕ ಜಗತ್ತಲ್ಲಿ ಒಂದು ಭಾಗ. ಲೋಕದ ಉದ್ಧಾರವೇ ಜಗತ್ತಿನ ಉದ್ಧಾರ. ಈ ಜಗತ್ತು ಸೃಷ್ಟಿಗೆ ಮೂಲವಾದ ವಿಶ್ವಮೂಲ ಚೈತನ್ಯದಲ್ಲಿ ಒಂದು ಭಾಗ. ಜಗತ್ತಿನ ಉದ್ಧಾರವೇ ಸೃಷ್ಟಿ ಮೂಲವ ವಿಶ್ವಮೂಲ ಚೈತನ್ಯ ಉದ್ಧಾರವರಿದೆ. ಅಂಥ ಅದ್ಭುತ ಕೆಲಸ ಮಾಡ್ತಾ ಇದ್ದೀವಿ ಅಲ್ವಾ? ಇದು ನಿಂತೋಗಿದೆ ಚಕ್ರಗಳು. 11 ದಿನ ಧ್ಯಾನ ಮಾಡೋರಿದ್ದಾರೆ ನಿದ್ದೆ ಮಾಡ್ದಂಗೆ. ಯಾಕಂದ್ರೆ ಆ ಎನರ್ಜಿಗೆ ಗೊತ್ತೇ ಆಗಲ್ಲ ಟೈಮ್. ನಿದ್ದೆ ಬೇಕಾಗಲ್ಲ, ಊಟನೂ ಹೆಚ್ಚಿಗೆ ಹೋಗಲ್ಲ. ಅಂತ ಅದ್ಭುತ ಯಾಗ ನಡೀತಾ ಇದೆ. ಕೇದಾರ್ನಾಥ್, ಬದ್ರಿನಾಥ್ ಎಲ್ಲಿ ಹೋದ್ರೇನು ತೀರ್ಥ ಪ್ರಸಾದ ಸಿಗತ್ತೆ, ಮೋಕ್ಷ ಸಿಗಲ್ಲ. ಇಲ್ಲಿ ಬಂದರೆ ಮುಕ್ತಿ ಸಿಗತ್ತೆ, ಮೋಕ್ಷ ಸಿಗತ್ತೆ, ಆನಂದ ಸಿಗತ್ತೆ. ಬೆಳಿಗ್ಗೆ 5 to 8 ಗಂಟೆವರೆಗೆ 3 ತಾಸು ಧ್ಯಾನ. ಮಧ್ಯಾಹ್ನ 2 to 4 ಗಂಟೆವರೆಗೆ ಈ ಸಾರ್ತಿ 2 ತಾಸು ಧ್ಯಾನ ಇಟ್ಟಿದ್ವಿ. ಮತ್ತೆ ರಾತ್ರಿ 1 ತಾಸು ಧ್ಯಾನ. ದಿನಾಲಿ 6 ತಾಸು ಧ್ಯಾನ, ಸಾಮೂಹಿಕ ಧ್ಯಾನ. ಸಾವಿರಾರು ಜನಗಳು ಅಲ್ಲಿರ್ತಾರೆ, ಯೋಗಿಗಳು. ಇಡೀ ಪ್ರಪಂಚದಲ್ಲಿ ಲೈವಲ್ಲಿ ಕೂತ್ಕೊಂಡು ಮಾಡ್ತಾರೆ. ಕೋಟಿ ಯೋಗಿಗಳು ಒಂದು ಸಾರ್ತಿ ಧ್ಯಾನ ಮಾಡಿದ್ರೆ ಆ ಎನರ್ಜಿ, ಆ ಪ್ರಭಾವ ಧ್ಯಾನ ಮಾಡೋರಿಗೆ ಗೊತ್ತಾಗುತ್ತೆ, ಅನುಭವ. ಆ ಅಹಂಕಾರ ಬಿಡಬೇಕು, ಅವಮಾನ ಮಧುರವಾಗಿ ತಗೋಬೇಕಂದ್ರೆ ಏನು ಮಾಡಬೇಕು? ಭಿಕ್ಷೆ ಬೇಡ್ಕೋಬೇಕು. ಏನು ಮಾಡಬೇಕು? ಭಿಕ್ಷೆ ಬೇಡ್ಕೊ. ಯಾರು ಭಿಕ್ಷೆ ಬೇಡ್ಕೊಂಡಿದ್ದು ಜಗತ್ತದಲ್ಲಿ ಮೊದಲು? ಪರಮಶಿವ. ಏನಂತಾರೆ ಅವ್ರನ್ನ? ಆದಿ ಭಿಕ್ಷಕ ಅಂತಾರೆ. ಅವ್ರ ಕೈಯಲ್ಲಿ ಏನಿರುತ್ತೆ? ಭಿಕ್ಷೆ ಪಾತ್ರ ಇರುತ್ತದೆ ಅಲ್ವಾ? ಅವರು ತೋರಿಸಿದ್ರು, ಭಿಕ್ಷೆ ಬೇಡಿಕೊಂಡು ನಿನ್ನ ಅಹಂಕಾರನ ಬಿಟ್ಟು ಅವಮಾನ ಮಧುರವಾಗಿ ತಗೊಂಡು ಆತ್ಮದ ಉದ್ಧಾರ. ಆದಿಶಂಕರಾಚಾರ್ಯ, ಬುದ್ಧ ಭಗವಾನ, ಶಿರ್ಡೀಪ ಸಾಯಿಬಾಬಾ, ಋಷಿಗಳು ಎಲ್ಲರೂ ಭಿಕ್ಷೆ ಬೇಡ್ಕೊಂಡಿದ್ದಾರೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.